Marks questions. 5 marks questions will describe and classical component pathway, add a note on its biological effects. So ಅದರಲ್ಲಿ the term of complement pathway is represented the group of proteins. ಸೊ ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಒಂದು ಗ್ರೂಪ್ ಆಫ್ ಪ್ರೋಟೀನ್ ರೆಪ್ರೆಸೆಂಟ್ ಮಾಡುತ್ತೆ. ಮೇಜರಾಗಿ ಇದು ಇನ್ಯಾಕ್ಟಿವ್ ಆಗಿರುತ್ತೆ, ಬ್ಲಡ್ಡಲ್ಲಿ ಇನ್ಯಾಕ್ಟಿವ್ ಫಾರ್ಮಲ್ಲಿರುತ್ತೆ ಮತ್ತು ಅಬೌಟ್ 5% ಇನ್ ಟೋಟಲ್ ನಾರ್ಮಲ್ ಸೀರಮ್ ಪ್ರೋಟೀನ್ಸಲ್ಲಿ ಕಂಟೈನ್ ಆಗಿರುತ್ತೆ. ಸೊ ಜನರಲ್ ಪ್ರಾಪರ್ಟೀಸ್ ನೋಡಿದಾದ್ರೆ ಬೈಂಡ್ ಇನ್ ಎಫ್ ಜಿ ರೀಜನ್ ಆಫ್ ಆ್ಯಂಟಿಬಾಡಿ, ರೋಲ್ ಇನ್ ಆ್ಯಂಟಿಜೆನ್ಸು ಮತ್ತು ಸ್ಪೀಷೀಸ್ ನಾನ್ ಸ್ಪೆಸಿಫಿಕ್ ಆಗಿರುತ್ತೆ, ಹೀಟ್ ಲೇಬಲ್ ಆಗಿರುತ್ತೆ. ಸೊ ಹೀಟ್ ಮಾಡಿದ್ರೆ ಹೊಲ್ಟೋಗುತ್ತೆ, ಹೀಟಿಗೆ ಸ್ಟೇಬಲ್ ತಡ್ಕೊಳೋದಿಲ್ಲ. ಮತ್ತು ಕಾಂಪ್ಲಿಮೆಂಟ್ ಪಾತ್ವೇನಲ್ಲಿ ಕ್ಲಾಸಿಕಲ್ ಪಾತ್ವೇ ಆ್ಯಂಡ್ ಇಟ್ಸ್ ಆಂಟಿಬಾಡಿ, ಸೊ ಡಿಪೆಂಡ್ಸ್ ಆನ್ ಆಂಟಿಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟು ಆ್ಯಂಟಿಜನ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಏನಿರುತ್ತೆ ಇದು ಪಾತ್ವೇನ ಜಾಸ್ತಿ ಟ್ರಿಗರ್ ಮಾಡುತ್ತೆ. ಸೊ 4 ಮೇನ್ ಸ್ಟೇಜಸ್, ಯಾವುದೇ ಪಾತ್ವೇ ತೊಗೊಂಡ್ರು ಸ್ಟೇಜಸ್ ಬರುತ್ತೆ. 4 ಮೇನ್ ಸ್ಟೇಜಸ್. ಒಂದು ಇನಿಷಿಯೇಷನ್ ಆಫ್ ದಿ ಪಾತ್ವೇ, ಇದರಲ್ಲಿ ಇನಿಷಿಯೇಷನ್ ಬಂದುಬಿಟ್ಟು ಆ್ಯಂಟಿಜನ್ ಆಂಟಿಬಾಡಿ ಕಾಂಪ್ಲೆಕ್ಸು. ನೆಕ್ಸ್ಟ್ ಫಾರ್ಮೇಷನ್ ಬಂದುಬಿಟ್ಟು C3 ಕನ್ವರ್ಟೇಸು, C5 ಕನ್ವರ್ಟೇಸು. ನೆಕ್ಸ್ಟ್ ಅದೇ ಥರ ಮೆಂಬ್ರೇನ್ ಅಟ್ರಾಕ್ಟಿಂಗ್ ಸೆಲ್ಸು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿಬಿಟ್ಟು ಸೆಲ್ ಲೈಸಿಸ್ ಆಗುತ್ತೆ. ಸೊ ನೆಕ್ಸ್ಟು ಸಿಂಪ್ಲಿಫೈ ಮಾಡಿ ನೋಡೋದಾದ್ರೆ ಆ್ಯಂಟಿಜನ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಆಕ್ಟಿವೇಟೆಡ್ ಬೈ C1QRS ಫ್ರಾಗ್ಮೆಂಟ್ಸಿಂದ ಆಕ್ಟಿವೇಷನ್ ಆಗುತ್ತೆ. C1 ಆಕ್ಟಿವೇಟ್ಸ್ C4 ಆ್ಯಂಡ್ C2 ಇನ್ C4B2A. ಸೊ ಇದು C3 ಕನ್ವರ್ಟೇಸಿಂದ ಮತ್ತು C3 ಕನ್ವರ್ಟೇಸ್ ಸ್ಪ್ಲಿಟ್ ಮಾಡುತ್ತೆ. C3 ಕನ್ವರ್ಟೇಸ್ ಪ್ಲಸ್ C3B ಇದನ್ನು ಇದರಲ್ಲಿ ನೋಡಿದಾಗಲೇ ಒಂದು ಮಟ್ಟಿಗೆ ಅರ್ಥ ಆಗೋದು. ಸೊ ಇನ್ನು ಮೇಜರ್ ಪಾತ್ವೆ ನೋಡಿದ್ರೆ ಕ್ಲಾಸಿಕಲ್ ಪಾತ್ವೆನ ಫಸ್ಟು ಆ್ಯಂಟಿಜನ್ ಆ್ಯಂಟಿಬಾಡಿ, ಸೊ ಅದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ. ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡಿತ್ತು C1QRS ಇಂದ C2 ಬರುತ್ತೆ. C2 ಜೊತೆಗೆ ಸೇರ್ಕೊಂಡಾಗ ಆ್ಯಂಟಿಜನ್ ಆಂಟಿಬಾಡಿ ಕಾಂಪ್ಲೆಕ್ಸ್ ಪ್ಲಸ್ C1 ಕ್ಯಾಸ್ಕೇಡಿಗೆ ಜಾಯ್ನ್ ಆಗುತ್ತೆ. C1 ಕ್ಯಾಸ್ಕೇಡಿಂದ ಮತ್ತು C4 ಪಾತ್ವೆಗೆ ಎಂಟ್ರಿ ಕೊಟ್ಟಾಗ C4A ಅನಫೈಲಾಕ್ಟಿಕ್ ರಿಯಾಕ್ಷನ್ಗೆ ಹೋಗುತ್ತೆ. C4B ಏನಿರುತ್ತೆ ಅದು ಕ್ಯಾಸ್ಕೇಡಿಗೆ ಜಾಯ್ನ್ ಆಗಿ C1-4B ಬಾರ್ ಆಗುತ್ತೆ. ನೆಕ್ಸ್ಟು C1-4B ಇದ್ದ C2A ಆ್ಯಡ್ ಆಗುತ್ತೆ. C2 ಬಂದಿತ್ತು, C2B ಇಲ್ಲಿಂದ ಕ್ಯಾಸ್ಕೇಡಿಂದ ಆಚೆ ಹೋಗುತ್ತೆ. C2A ಏನಿರುತ್ತೆ ಕ್ಯಾಸ್ಕೇಡ್ಗೆ ಜಾಯ್ನ್ ಆಗಿ ಅಲ್ಲಿ C1-4B-2A ಇದನ್ನು ಫಾರ್ಮೇಷನ್ ಮಾಡೋದು. ಒಂದು ಕ್ಯಾಸ್ಕೇಡಲ್ಲಿ ಒಂದು ಬಾರ್ ಫಾರ್ಮೇಷನ್ ಮಾಡ್ಕೊಳುತ್ತೆ. ಮತ್ತು C3 ಕನ್ವರ್ಟೇಸಿಂದ ಸ್ಪ್ಲಿಟ್ ಮಾಡುತ್ತೆ. C3 ಕನ್ವರ್ಟೇಸ್ ಸ್ಪ್ಲಿಟ್ ಮಾಡಿಬಿಟ್ಟು ಸೊ ಮತ್ತು C3A ಆಚೆ ಹೋಗುತ್ತೆ. C3B ಕ್ಯಾಸ್ಕೇಡ್ಗೆ ಜಾಯ್ನ್ ಆಗುತ್ತೆ. ಸೇಮ್ ಅದೇ ಥರ. ಸೊ ಒಟ್ಟು ಒಂದು ಆಚೆ ಕಳಿಸ್ಬೇಕು, A ಫ್ರಾಗ್ಮೆಂಟ್ ಆಚೆ ಹೋಗುತ್ತೆ. ಸೊ B ಬಿಗ್, ಸೊ ಅದು ಒಳಗಡೆ ಬರುತ್ತೆ ಎಕ್ಸೆಪ್ಟ್ C2A ಮತ್ತು ಇದರಲ್ಲಿ. ಸೊ ಅದೊಂದು ಒಳಗೆ ಕ್ಯಾಸ್ಕೇಡ್ಗೆ ಜಾಯ್ನ್ ಆಗ್ತಕ್ಕಂಥ ಒಂದು. ನೆಕ್ಸ್ಟು C5 ಕನ್ವರ್ಟೇಷನ್ ಇರುತ್ತೆ, ಅದು ಆ್ಯಕ್ಟ್ ಮಾಡಿಬಿಟ್ಟು ಅನಫೈಲಾಕ್ಟಿಕ್ ರಿಯಾಕ್ಷನ್ಸು. ಸೊ ಅಲ್ಲಿಂದ C4-6 C5-7 ಸೇಮ್ ಇದೇ ಥರ ಎಲ್ಲ B ಫ್ರಾಗ್ಮೆಂಟ್ ಏನಿರುತ್ತೆ ನೆಕ್ಸ್ಟ್ ಎಲ್ಲ ಜಾಯ್ನ್ ಆಗಿಬಿಟ್ಟು ಅಪ್ ಟು C6-7-8-9ವರೆಗೂ ಜಾಯ್ನ್ ಆಗುತ್ತೆ. ಜಾಯ್ನ್ ಆದಮೇಲೆ ಸೆಲ್ ಡ್ಯಾಮೇಜ್ ಆ್ಯಂಡ್ ಲೈಸಿಸ್ ಆಗಿ ಮೆಂಬ್ರೇನ್ ಅಟ್ಯಾಚಿಂಗ್ ಕಾಂಪ್ಲೆಕ್ಸ್ ಆಗಿ ಸೆಲ್ ಡ್ಯಾಮೇಜ್ ಮತ್ತು ಲೈಸಿಸ್ ಆಗಿ ಸೊ ಕ್ಲಾಸಿಕಲ್ ಕಾಂಪೊನೆಂಟ್ ಪಾತ್ವೆ ಮುಗಿಯುತ್ತೆ. ಇಷ್ಟು ಏನಿದೆ ಪಾತ್ವೆ ಆಯಿತು. ಇನ್ನು ಬಯಾಲಜಿಕಲ್ ಎಫೆಕ್ಟ್ಸ್ ಏನೇನಂತ ನೋಡೋದಾದರೆ ಸೆಲ್ ಲೈಸಿಸ್ಸು. ಸೊ ಸೆಲ್ ಲೈಸಿಸ್ ಆಗುತ್ತೆ. ಅದಾದಮೇಲೆ ಆಪ್ಸೋನೈಸೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಆಗುತ್ತೆ. ಕೀಮೋಟಾಕ್ಸಿನ್ಸು, ಇಮ್ಯೂನೋ ಕಾಂಪ್ಲೆಕ್ಸ್ ಆ್ಯಂಡ್ ಕ್ಲಿಯರೆನ್ಸು, ಆಕ್ಟಿವೇಷನ್ ಆಫ್ ಮಾಸ್ಟ್ ಸೆಲ್ಸು. ಇಷ್ಟೇನಿದ್ದಾವೆ ಮೇಜರ್ ಬಯಾಲಜಿಕಲ್ ಎಫೆಕ್ಟ್ಸ್. ನೆಕ್ಸ್ಟು ಮೋನೋಕ್ಲೋನಲ್ ಆ್ಯಂಟಿಬಾಡೀಸು, ಇಟ್ಸ್ ಅಪ್ಲಿಕೇಶನ್, ಪ್ರಿನ್ಸಿಪಲ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಸೊ ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಈಸ್ ಡಿಫೈನ್ ಆಸ್ ಎ ಆಂಟಿಬಾಡೀಸ್ ಡಿರೈವ್ ಫ್ರಮ್ ಎ ಸಿಂಗಲ್ ಕ್ಲೋನ್ ಆಫ್ ಆಂಟಿಜನ್ ಪ್ಲಾಸ್ಮಾ ಸೆಲ್ಲಿಂದ ಡಿರೈವ್ ಆಗುತ್ತೆ. ಸೊ ಓನ್ಲಿ ಒನ್ ಕ್ಲೋನ್ ಆಫ್ B cells is stimulated, ಓನ್ಲಿ ಸಿಂಗಲ್ ಕ್ಲೋನು ಎಗೇನೆಸ್ಟ್ ಸಿಂಗಲ್ ಎಪಿಟೋಪ್. ಸೊ ಒಂದು ಸಿಂಗಲ್ ಎಪಿಟೋಪ್ಗೆ ಸ್ಪೆಸಿಫಿಕ್ ಆಗಿ ಸೊ ಪ್ರೊಡ್ಯೂಸ್ ಆಗಿರುತ್ತೆ. ಅದನ್ನೇ ನಾವು ಮೊನೋಕ್ಲೋನಲ್ ಆ್ಯಂಟಿಬಾಡಿ ಅಂತ ಕರಿತೀವಿ. ಪ್ರಿನ್ಸಿಪಲ್ ನೋಡಿದ್ರೆ ಇದಕ್ಕೆ ಇನ್ನೊಂದು ಹೆಸರಿದೆ, ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಆರ್ ಹೈಬ್ರಿಡೋಮಾ ಟೆಕ್ನಾಲಜಿ ಅಂತ ಕೂಡ ಕರೀತಾರೆ. ಸೊ ಹಂಗಾಗಿ ಏನು ಆಂಟಿಬಾಡಿ ಸೆಲ್ಸ್ ಪ್ರೊಡ್ಯೂಸಿಂಗ್ ಸ್ಪೆಸಿಫಿಕ್ ಆ್ಯಂಟಿಬಾಡಿ ಫ್ಯೂಸ್ ಇರುತ್ತೆ. ಸೊ ಆಂಟಿಬಾಡಿ ಸೆಲ್ಸ್ ಏನು ಫ್ಯೂಸ್ ಆಗುತ್ತಲ್ಲ ಅದನ್ನು ಸ್ಪೆಸಿಫಿಕ್ಕಾಗಿ ಒಂದು ಆ್ಯಂಟಿಜನ್ಗೆ ಫ್ಯೂಸ್ ಮಾಡಿಬಿಟ್ಟು ಸೊ ಮೈಲೋಮಾ ಸೆಲ್ಸಲ್ಲಿ ಅದನ್ನು ಗ್ರೋ ಮಾಡ್ತೀವಿ. ದಿಸ್ ಇಸ್ ಫ್ರಮ್ ಎ ಹೈಬ್ರಿಡೋಮಾ ಸೆಲ್ಸ್. ದಿಸ್ ಪ್ರಿನ್ಸಿಪಲ್ ಇಸ್ ನೋನ್ ಆಸ್ ಹೈಬ್ರಿಡೋಮಾ ಟೆಕ್ನಾಲಜಿ. ಸೊ ಇದರಲ್ಲಿ 2 ಪ್ರಾಪರ್ಟೀಸ್ ಇದೆ. ಒಂದು ಪ್ರೊಡ್ಯೂಸ್ ಸ್ಪೆಸಿಫಿಕ್ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್, ಇನ್ನೊಂದು ಮಲ್ಟಿಪಲ್ ಅನ್ಐಡೆಂಟಿಫೈಡ್ ಡ್ಯೂ ಟು ಮೈಲೋಮಾ ಸೆಲ್ ಪಾರ್ಟ್. ಮೈಲೋಮಾ ಸೆಲ್ಸ್ ಇರೋದ್ರಿಂದ ಮಲ್ಟಿಪಲ್ ಅನ್ಐಡೆಂಟಿಫಿಕಲ್ ಸೆಲ್ಸನ್ನು ಡೆವಲಪ್ ಆಗಿಬಿಡ್ಬೋದು, ಇಲ್ಲ ಸ್ಪೆಸಿಫಿಕ್ ಆಗಿದ್ದು ಮಾತ್ರ ಡೆವಲಪ್ ಆಗ್ಬೋದು. ನೆಕ್ಸ್ಟ್ ಆ್ಯಂಟಿಜನ್ಸ್ ನೋಡೋದಾದರೆ
ಇಲ್ಲ ಒಂದು ಡಯಾಗ್ರಾಮೆಟಿಕ್ ಫಾರ್ಮೆಟ್ಸಲ್ಲಿ ಒಂದು ಸೆಲ್ನ ಕಲ್ಚರ್ ಮಾಡ್ತೀವಿ. ಮೈಲೋಮ ಸೆಲ್ ಲೈನ್ಸಲ್ಲಿ ಸೆಲ್ನ ಕಲ್ಚರ್ ಮಾಡಿಬಿಟ್ಟು ಡಬಲ್ ಮ್ಯೂಟೇಷನ್ ಮಾಡಿದಾಗ ಈ ಕಡೆ HDRT ನೆಗೆಟಿವ್ ಇದು ಬರುತ್ತೆ. ಮತ್ತು ಮೈಸ್ಗೆ ಇಲಿ ಏನಿರುತ್ತೆ, ಇಲಿಗೆ ಇಂಜೆಕ್ಟ್ ಮಾಡಿದಾಗ, ಸೊ ನಾವು ಇಲಿಗೆ ಇಂಜೆಕ್ಟ್ ಮಾಡಿದಾಗ ಇಲಿಯಿಂದ ಕ್ಲಿನಿಕ್ ಬಿ ಸೆಲ್ಸು HDRT ಪಾಸಿಟಿವ್ ಬಿ ಸೆಲ್ಸ್ ಈ ಕಡೆ ಬರುತ್ತೆ. ಸೊ ಪಾಸಿಟಿವ್ ಇದು ನೆಗೆಟಿವ್ ಬಿ ಸೆಲ್ಸ್ ಬಂದಿತ್ತು, ಎರಡನ್ನ ಫ್ಯೂಸ್ ಮಾಡ್ತೀವಿ. ಪಾಲಿಎಥಿಲೀನ್ ಗ್ಲೈಕಾಲ್ ಬ್ರಾಟಲ್ಲಿ ಫ್ಯೂಸ್ ಮಾಡಿಬಿಟ್ಟು ಸಬ್ ಕಲ್ಚರ್ ಮಾಡ್ಕೋತೀವಿ. ಸಬ್ ಕಲ್ಚರನ್ನು ಆ್ಯಕ್ಟ್ ಮೀಡಿಯಮಲ್ಲಿ ಸಬ್ ಕಲ್ಚರ್ ಮಾಡಿಕೊಂಡು ಕ್ಲಿನಿಕ್ ಬಿ ಸೆಲ್ಸ್ ಗ್ರೋ ಬಟ್ ಡೈಸ್. ಇದರಲ್ಲಿ ಸಬ್ ಕಲ್ಚರ್ ಮಾಡಿದಾಗ ಆ್ಯಕ್ಟ್ ಮೀಡಿಯಮಲ್ಲಿ 4 ಟೈಪ್ ಆಫ್ ಸೆಲ್ಸ್ ಬರುತ್ತೆ ನಮಗೆ. ಸೊ 4 ಟೈಪ್ ಸೆಲ್ಸ್ ಯಾವುದು ಅಂದರೆ, ಒಂದು ಮೈಲೋಮ ಸೆಲ್ಸ್ ಕಾಂಟ್ ಗ್ರೋ, ಇನ್ನೊಂದು ಹೈಬ್ರಿಡೋಮ ಸೆಲ್ಸ್ ಗ್ರೋ ಆ್ಯಂಡ್ ಕ್ಯಾನ್ ಸರ್ವೈವ್ ಲಾಂಗ್ ಟೈಮ್, ಇನ್ನೊಂದು ಸೆಲೆಕ್ಟ್ ಹೈಬ್ರಿಡೋಮ ಸೆಲ್ಸ್, ಕೆಲವೊಂದು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಹೈಬ್ರಿಡೋಮ ಸೆಲ್ಸ್ ಬರುತ್ತೆ. ಅದನ್ನು ಬಿಟ್ಟರೆ ಕ್ಲಿನಿಕ್ ಬಿ ಸೆಲ್ಸ್ ಸಿಗುತ್ತೆ. ಸೊ ಅದು ಗ್ರೋ ಮಾಡ್ಬೋದು ಬಟ್ ಬೇಗ ಡೈ ಆಗುತ್ತೆ, ಈ ಥರ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ಸ್ ನೋಡಿದ್ರೆ ಡಯಾಗ್ನೋಸ್ಟಿಕ್ ಯೂಸ್ ಮಾಡ್ತೀವಿ, ಥೆರಪಟಿಕ್ ಯೂಸು, ಆ್ಯಂಟಿ ಟ್ಯೂಮರ್ ನೆಕ್ರೋಟಿನ್ ಫ್ಯಾಕ್ಟರ್ಸ್ ಆಲ್ಫಾ ಆ್ಯಂಟಿಬಾಡೀಸ್ ಯೂಸ್ ಮಾಡ್ತೀವಿ, ಈ ಥರ ಇಮ್ಯುನೋಟಾಕ್ಸಿನ್ಸ್. ಸೊ ಈ ಥರ ಅಪ್ಲಿಕೇಶನ್ಸ್. ನೆಕ್ಸ್ಟು ಎಲೈಸಾ ನೋಡಿದ್ರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟೇಷನ್. ಸೊ ಎಲೈಸಾ ಇಸ್ ಯೂಸ್ಡ್ ಆಸ್ ಡಿಟೆಕ್ಷನ್ ಆಫ್ ಆಂಟಿಜನ್ ಆಂಟಿಬಾಡಿ, ಎಕ್ಸಾಂಪಲ್ HIV, HBsAg, HCV. ಪ್ರಿನ್ಸಿಪಲ್ ನೋಡಿದ್ರೆ ದ ಪ್ರಿನ್ಸಿಪಲ್ ಆಫ್ ಎಲೈಸಾ ಇಸ್ ರಿಲೀಫ್ ದ ಬೈಂಡಿಂಗ್ ಅಫಿನಿಟಿ ಬಿಟ್ವೀನ್. ಸೊ ಎಷ್ಟು ಮಟ್ಟಿಗೆ ಬೈಂಡ್ ಆಗ್ತಿದೆ ಆಂಟಿಜನ್ ಆಂಟಿಬಾಡಿ ಅನ್ನೋದನ್ನು ಥ್ರೂಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಂಜೈಮ್ ಕಾಂಜುಗೇಟ್ ಆ್ಯಂಡ್ ಸಬ್ಸ್ಟ್ರೇಟ್ ನಾವು ಅದನ್ನು ಮೆಷರ್ ಮಾಡ್ತೀವಿ. ಎಷ್ಟು ಮಟ್ಟಿಗೆ ಬೈಂಡ್ ಆಗಿದೆ, ಎಷ್ಟು ಕಾನ್ಸಂಟ್ರೇಷನಲ್ಲಿದೆ ಅನ್ನೋದನ್ನು ಕೊಲೋರಿಮೆಟ್ರಿಕಲಿ ಮೆಷರ್ ಮಾಡೋದನ್ನು ಪ್ರಿನ್ಸಿಪಲ್. ಇದರಲ್ಲಿ 4 ಟೈಪ್ಸ್ ಬರುತ್ತೆ. ಒಂದು ಡೈರೆಕ್ಟ್ ಎಲೈಸಾ, ಇಂಡೈರೆಕ್ಟ್ ಎಲೈಸಾ, ಸ್ಯಾಂಡ್ವಿಚ್ ಎಲೈಸಾ ಮತ್ತು ಕಾಂಪಿಟೇಟಿವ್ ಎಲೈಸಾ ಅಂತೇಳಿ. ಸೊ ಇಟ್ ಈಸ್ ಯೂಸ್ಡ್ ಟು ಡಿಟೆಕ್ಷನ್ ಆಫ್ ಆಂಟಿಜನ್, ಡಿಟೆಕ್ಷನ್ ಆಫ್ ಆಂಟಿಬಾಡಿ, ಆಂಟಿಜನ್. ಸೊ ಸೇಮ್ ಕಾಂಪಿಟೇಟಿವ್ ಎಲೈಸಾ. ಸೊ ಫಸ್ಟ್ ಒಂದು ಆ್ಯಂಟಿಜನ್ಗೆ ಒಂದು ಆ್ಯಂಟಿಬಾಡಿನ ಟ್ಯಾಗ್ ಮಾಡಿರ್ತೀವಿ ನಾವು, ಗೊತ್ತಿನ ಒಂದು ಆ್ಯಂಟಿಜನ್ನ. ನೆಕ್ಸ್ಟು ಈ ಸೀರಮ್ ಸ್ಯಾಂಪಲ್ ಆ್ಯಡ್ ಮಾಡಿದಾಗ ಅದಕ್ಕೂ ನಾವು ಟ್ಯಾಗ್ ಮಾಡಿರೋ ಆ್ಯಂಟಿಬಾಡಿ ಮತ್ತು ಸೀರಮಲ್ಲಿರ್ತಕ್ಕಂಥ ಆ್ಯಂಟಿಬಾಡಿ ಕಾಂಪಿಟೇಷನ್ ಆಗುತ್ತೆ. ಸೊ ಅದನ್ನು ಕಾಂಪಿಟೇಟಿವ್ ಎಲೈಸಾ ಅಂತ ಕರಿತೀವಿ. ಇನ್ನು ಪ್ರೊಸೀಜರ್ ನೋಡಿದ್ರೆ 96 ಮೈಕ್ರೋಮೀಟರ್ ಪ್ಲೇಟ್ ತೊಗೊಂಡು ಅದನ್ನು ಕೋಟಿಂಗ್ ವಿತ್ ಆ್ಯಂಟಿಜನ್ ಆ್ಯಂಟಿಬಾಡಿ ಏನು ನಾವು ಡಿಟೆಕ್ಟ್ ಮಾಡಬೇಕಂತಿತ್ತು ಅದನ್ನ ನೆಕ್ಸ್ಟ್ ಕೋಟ್ ಮಾಡಿಕೊಂಡು ಸ್ಯಾಂಪಲ್ ಆ್ಯಡ್ ಮಾಡಿಕೊಂಡು ಇನ್ಕ್ಯುಬೇಷನ್ ಮಾಡಿ ವಾಶ್ ಮಾಡಿ, ಮತ್ತು ಎರಡು ಎನ್ಸೈಮ್ ಲಿಂಕ್ಡ್ ಕಾಂಜುಗೇಟ್ ಆ್ಯಡ್ ಮಾಡಿ ವಾಶ್ ಮಾಡಿ ಇನ್ಕ್ಯುಬೇಟ್ ಮಾಡ್ಕೋಬೇಕು. ಮತ್ತು ಸಬ್ಸ್ಟ್ರೇಟ್ ಆ್ಯಡ್ ಮಾಡಿದ್ಮೇಲೆ ಕಲರ್ ಡೆವಲಪ್ ಆಗುತ್ತೆ. ಅದಾದಮೇಲೆ ಅಲ್ಲಿಗೆ ರಿಯಾಕ್ಷನ್ಸ್ ಏನು ಮಾಡ್ತಿರ್ತೀವಿ ಎಲ್ಲ ಸ್ಟೆಪ್ನ ನಿಲ್ಲಿಸ್ಬಿಟ್ಟು ರೀಡ್ ದ ಅಬ್ಸರ್ವೇಷನ್ ಯೂಸಿಂಗ್ ಎಲೈಸಾ. ಸೊ ಫಸ್ಟ್ ಸ್ಟೆಪ್ ಇದು ಆ್ಯಂಟಿಜನ್ ಕೋಟ್ ಮಾಡ್ಕೊತೀವಿ. ನೆಕ್ಸ್ಟು ಆ್ಯಂಟಿಬಾಡೀಸ್ ಆ್ಯಡ್ ಮಾಡ್ತಿದ್ದೀವಿ. ಸೊ ಎನ್ಸೈಮ್ ಲಿಂಕ್ಡ್ ಇದು ಆ್ಯಂಟಿಬಾಡಿ. ಸೊ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು TME ಸಬ್ಸ್ಟ್ರೇಟ್ ಏನಿರುತ್ತೆ ಅದನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ಫೈನಲಿ ಕಲರ್ ಡೆವಲಪ್ ಆಗಿದೆ ಅಂತ ಹೇಳಿ. ಇಂಟರ್ಪ್ರಿಟೇಷನ್ ನೋಡಿದ್ರೆ ಕಲರ್ ಡೆವಲಪ್ ಆದರೆ ಪಾಸಿಟಿವ್, ಎಷ್ಟು ಮಟ್ಟಿಗಿದೆ ಏನು ಅಂತೇಳಿ ಎಲೈಸಾ ರೀಡರಲ್ಲಿ ಅದು ಕೊಲೋಮೆಟ್ರಿಕಲ್ ನೋಡ್ಕೋಬೇಕು. ನೆಕ್ಸ್ಟು ನೋ ಕಲರ್ ಇದ್ದರೆ ಅದು ನೆಗೆಟಿವ್ ರಿಸಲ್ಟು. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ಫೆಕ್ಷಸ್ ಡಿಸೀಸ್ ಲೈಕ್ HIV, HBsAg, HCV ಕಂಡು ಮಾಡ್ತೀವಿ. ಇನ್ನು ಹಾರ್ಮೋನ್ಸ್ ಲೈಕ್ ಬೀಟಾ HCG, TSH, ಇನ್ಸುಲಿನ್ ಈ ಥರ ಕಂಡು ಮಾಡ್ತೀವಿ. ಸೊ ನೆಕ್ಸ್ಟು ಇನ್ನು ಬ್ಲಡ್ ಸ್ಕ್ರೀನ್ ಮಾಡೋದಕ್ಕೆ ಮಾಡ್ತೀವಿ. ಬ್ಲಡ್ ಬ್ಯಾಂಕಲ್ಲಿ ಮೋಸ್ಟ್ ಕಾಮನ್ ಯೂಸ್ ಮಾಡೋ ಮೆಥಡ್ ಎಲೈಸಾ ಫಾರ್ HIV, HBsAg, HCV. ಅಡ್ವಾಂಟೇಜಸ್ ಬಂದ್ಬಿಟ್ಟು ಹೈಲಿ ಸೆನ್ಸಿಟಿವ್ ಆ್ಯಂಡ್ ಸ್ಪೆಸಿಫಿಕ್, ಕ್ಯಾನ್ ಟೆಸ್ಟ್ ಲಾರ್ಜ್ ನಂಬರ್ ಆಫ್ ಸ್ಯಾಂಪಲ್, ಒಂದೇ ಸಲ ಲಾರ್ಜ್ ನಂಬರ್ ಸ್ಯಾಂಪಲ್ನ ಮಾಡ್ಬೋದು. ಹೈಲಿ ಸ್ಪೆಸಿಫಿಕ್ ಮತ್ತು ಸೆನ್ಸಿಟಿವ್ ಆಗಿರುತ್ತೆ. ಕ್ವಾಲಿಟೇಟಿವ್ ಎಲೈಸಾ ಮತ್ತು ಕ್ವಾಂಟಿಟೇಟಿವ್ ಎಲೈಸಾ ಅಂತ ನಾವು ಸಪ್ರೇಟ್ ಮಾಡ್ಕೋಬೋದು. ಸೊ ಡಿಸಡ್ವಾಂಟೇಜ್ ನೋಡಿದ್ರೆ ರಿಕ್ವೈರ್ಡ್ ಸ್ಕಿಲ್ಡ್ ಟೆಕ್ನಿಷಿಯನ್ ಬೇಕು ಇದಕ್ಕೆ. ನೀಡ್ ಅ ಸ್ಯಾಂಪಲ್ ಲೋಡ್ ಇರಬೇಕು. ನೀಡ್ ಪ್ರಾಪರ್ ವಾಷಿಂಗು ಮತ್ತು ಟೈಮ್ ಕನ್ಸ್ಯೂಮಿಂಗ್. ಇನ್ನು ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಅಂತ ಹೇಳಿ 5 ಮಾರ್ಕ್ಸ್ಗೆ. ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ನೋಡಿದ್ರೆ ವೇನ್ ಎ ಸಾಲ್ಯುಬಲ್ ಆಂಟಿಜನ್ಸ್ ವಿತ್ ಇಟ್ಸ್. ಸೊ ಸಾಲ್ಯುಬಲ್ ಆಂಟಿಜನ್ಸ್ ಏನಿರುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಇಟ್ಸ್ ಆಂಟಿಬಾಡಿ, ಕರೆಸ್ಪಾಂಡಿಂಗ್ ಆಂಟಿಬಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಆಪ್ಟಿಮಲ್ ಟೆಂಪ್ರೇಚರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಇನ್ಸಾಲ್ಯುಬಲ್ ಆಂಟಿಜನ್ ಆಂಟಿಬಾಡಿ ಕಾಂಪ್ಲೆಕ್ಸ್. ಸೊ ಸಾಲ್ಯುಬಲ್ ಆಂಟಿಬಾಡಿ ಏನಿರುತ್ತೆ ಪ್ರೆಸೆನ್ಸ್ ಆಫ್ ಆಪ್ಟಿಮಲ್ pH ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಇದ್ದಾಗ ಸೊ ಅದು ಇನ್ಸಾಲ್ಯುಬಲ್ ಪ್ರೆಸಿಪಿಟೇಷನ್ ಆಗಿ ಒಂದು ಕೋವೆಲೆಂಟ್ ಬಾಂಡ್ ಜೊತೆ ಇದಾಗುತ್ತೆ. ಇನ್ನು ಮೆಕ್ಯಾನಿಸಮ್ ನೋಡೋದಾದರೆ ಇದರಲ್ಲಿ 3 ಟೈಪ್ಸ್ ಆಫ್ ಮೆಕ್ಯಾನಿಸಮ್ ಬರುತ್ತೆ. ಒಂದು ಆಂಟಿಜನ್ ಬೈಂಡಿಂಗು, ಎರಡನೇದು ಲ್ಯಾಟಿಸ್ ಫಾರ್ಮೇಷನ್, ಮೂರನೇದು ಆಪ್ಟಿಮಲ್ ಝೋನ್ ಆಫ್ ಇನ್ಹಿಬಿಷನ್. ಸೊ ಈ ಥರ 3 ಫಾರ್ಮ್ಯಾಟ್ ಬರ್ತದೆ. ಸೊ ಆಂಟಿಜನ್ ಆಂಟಿಬಾಡಿ ಬೈಂಡಿಂಗ್ಸ್ ನೋಡಿದ್ರೆ ಸಾಲ್ಯುಬಲ್ ಆಂಟಿಜನ್ ಕಂಬೈನ್ ವಿತ್ ಸ್ಪೆಸಿಫಿಕಲಿ ಇಟ್ಸ್ ಕರೆಸ್ಪಾಂಡಿಂಗ್ ಆಂಟಿಬಾಡಿ. ಸೊ ಏನು ಸಾಲ್ಯುಬಲ್ ಆಂಟಿಜನ್ಸ್ ಇರುತ್ತೆ ಅದು ಕಂಬೈನ್ ಆಗುತ್ತೆ, ಸ್ಪೆಸಿಫಿಕಲಿ ವಿತ್ ಕರೆಸ್ಪಾಂಡಿಂಗ್ ಆಂಟಿಬಾಡಿಗೆ ಕಂಬೈನ್ ಆಗುತ್ತೆ. ನೆಕ್ಸ್ಟು ರಿಯಾಕ್ಷನ್ ಈಸ್ ರಿವರ್ಸಬಲ್ ಆ್ಯಂಡ್ ನಾನ್ ಕೋವೆಲೆಂಟ್. ಸೊ ಏನು ರಿಯಾಕ್ಷನ್ ಇರುತ್ತೆ ಅದು ರಿವರ್ಸಬಲ್.
ರಿವರ್ಸಬಲ್ನು ಕೂಡ ಮಾಡ್ಕೋಬೋದು. ಐ ಕ್ಯಾನ್ ಡಾಕ್ಯುಮೆಂಟ್ ಟೆಂಪ್ರೇಚರ್ ಮತ್ತು ಎಲೆಕ್ಟ್ರೋಲೈಟ್ಸ್ ಅನ್ನು ರಿಮೂವ್ ಮಾಡಿ ರಿವರ್ಸಬಲ್ ಆಗುತ್ತೆ ಮತ್ತು ನಾನ್ ಕೋವೆಲೆಂಟ್ ಬಾಂಡಿಂದ ಆಗಿರುತ್ತೆ. ಇನ್ನು ಲ್ಯಾಟಿಸ್ ಫಾರ್ಮೇಷನ್ ಮೀನ್ಸ್ ಸಿಂಪಲ್. ಸೊ ಮಲ್ಟಿವ್ಯಾಲೆಂಟ್ ಆ್ಯಂಟಿಜೆನ್ಸ್ ಏನಿರುತ್ತೆ, ಸೊ ಈ ಮಲ್ಟಿವ್ಯಾಲೆಂಟ್ ಆ್ಯಂಟಿಜೆನ್ಸಿಂದ ಬೈವೇಲಿಯಂಟ್ ಆ್ಯಂಟಿಬಾಡಿ ಒಂದು ಕಡೆ, ಬೈವೇಲೆಂಟ್ ಆ್ಯಂಟಿಬಾಡಿ ಒಂದು ಕಡೆ ಹೋಗ್ಬೋದು. ಸೊ ಟೋಟಲಿ 3 ಡೈಮೆನ್ಷನಲ್ ಲ್ಯಾಟಿಸ್ ನೆಟ್ವರ್ಕ್ನ ಫಾರ್ಮ್ ಮಾಡುತ್ತೆ. 3 ಡೈಮೆನ್ಷನಲ್ ಲ್ಯಾಟಿಸ್ ನೆಟ್ವರ್ಕ್ನ ಫಾರ್ಮ್ ಮಾಡೋದ್ರಿಂದ ಅದನ್ನು ಲ್ಯಾಟಿಸ್ ಫಾರ್ಮೇಷನ್ ಅಂತ ಕರಿತೀವಿ. ಸೊ ಅದು ಇನ್ಸಾಲ್ಯುಬಲ್ ಇರುತ್ತೆ ಅವಾಗ. ನೆಕ್ಸ್ಟು ಫ್ರೀ ಝೋನ್ ಫಿನಾಮಿನಾ ಪ್ರೆಸಿಪಿಟೇಷನ್ ಯಾವಾಗ ಬರುತ್ತೆ, ಆವಾಗ ಒಂದು ಬರುತ್ತೆ. ಒಂದು ಪ್ರೋ ಝೋನು, ಝೋನ್ ಆಫ್ ಈಕ್ವಲೆನ್ಸು, ಪೋಸ್ಟ್ ಝೋನ್ ಅಂತೇಳಿ. ಫ್ರೀ ಝೋನಲ್ಲಿ ಆ್ಯಂಟಿಜನ್ ಜಾಸ್ತಿ ಇರ್ತವೆ. ಝೋನ್ ಆಫ್ ಈಕ್ವಲೆನ್ಸಲ್ಲಿ ಆ್ಯಂಟಿಜನ್ ಮಾಡಿ ಕರೆಕ್ಟಾಗಿರುತ್ತೆ, ಮ್ಯಾಕ್ಸಿಮಮ್ ಪ್ರೆಸಿಪಿಟೇಷನ್ ಆಗುತ್ತೆ. ಬಿಟ್ಟರೆ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಂಟಿಬಾಡೀಸ್ ಜಾಸ್ತಿ ಇದ್ದಾವೆ. ವೈ ಶೇಪಲ್ಲಿರೋದಿಲ್ಲ ಆ್ಯಂಟಿಬಾಡೀಸ್. ಸೊ ನೆಕ್ಸ್ಟ್ ಇಲ್ಲಿ ಆ್ಯಂಟಿಬಾಡಿ ಈಕ್ವಲ್ ವಾಲ್ಯೂಮಲ್ಲಿದ್ದಾವೆ. ಇಲ್ಲಿ ನೋಡಿದ್ರೆ ಆ್ಯಂಟಿಜನ್ ಜಾಸ್ತಿ ಇದ್ದಾವೆ, ಆ್ಯಂಟಿಬಾಡೀಸ್ ಕಡಿಮೆ ಆಗೋದು. ಈ ಥರ ಒಂದೊಂದು. ನೆಕ್ಸ್ಟ್ ಫಾರ್ಮೇಷನ್ ಆಫ್ ವಿಸಿಬಲ್ ಪ್ರೆಸಿಪಿಟೇಷನ್. ಲಾರ್ಜ್ ಇಮ್ಯೂನ್ ಕಾಂಪ್ಲೆಕ್ಸ್ ಅಗ್ರಿಗೇಟ್ಸ್ ಸೆಟಲ್ ಆ್ಯಂಡ್ಸ್ ವಿಸಿಬಲ್ ಪ್ರೆಸಿಪಿಟೇಷನ್ ಲಿಪಿಡ್ ಮೀಡಿಯಮ್ ಆರ್ ಜೆಲ್ ಮೀಡಿಯಮ್. ಸೊ ಫಾರ್ಮೇಷನ್ ಆಫ್ ವಿಸಿಬಲ್ ಪ್ರೆಸಿಪಿಟೇಷನ್ ದೊಡ್ಡದಾಗಿ ಕ್ಲಂಪಿಂಗ್ ಥರ ಆಗ್ಬಿಟ್ಟು ಸೊ ಒಂದು ಕಡೆ ಸೆಟಲ್ ಆಗುತ್ತೆ ಟೆಸ್ಟಿಬಲ್ಲಿ. ಸೊ ಅದು ಅಪ್ಲಿಕೇಶನ್ ಬಂದುಬಿಟ್ಟು ಯೂಸ್ ಟು ಡಿಟೆಕ್ಷನ್ ಆಫ್ ಆ್ಯಂಟಿಜನ್ ಆ್ಯಂಟಿಬಾಡಿ ಇನ್ ದಿ ಪೇಷಂಟ್ ಸ್ಯಾಂಪಲ್ ನೋಡ್ಬೋದು. ಆ್ಯಂಟಿಜನ್ ಆ್ಯಂಟಿಬಾಡಿ ಡಿಟೆಕ್ಷನ್ ಮಾಡೋದಕ್ಕೆ ಹೆಲ್ಪ್ ಟು ಡಯಾಗ್ನೋಸಿಸ್ ಇನ್ಫೆಕ್ಷಸ್ ಡಿಸೀಸಸ್ನ ಡಯಾಗ್ನೋಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ ಆಫ್ ಆ್ಯಂಟಿಜನ್ನ ಮತ್ತು ಆ್ಯಂಟಿಬಾಡೀಸ್ನ ಡಿಟೆಕ್ಷನ್ ಮಾಡ್ಬೋದು. ಡಿಟೆಕ್ಷನ್ ಆಫ್ ಬ್ಯಾಕ್ಟೀರಿಯಲ್ಸ್ ಟಾಕ್ಸಿನ್ಸ್ನ ಸೊ ಎರಿಸ್ಟೆಲ್ ಪ್ರೆಸಿಪಿಟೇಷನ್ ಟೆಸ್ಟನ್ನು ಮಾಡ್ಬೋದು. ಬಿಟ್ಟರೆ ಐಡೆಂಟಿಕಲ್ ಅಬ್ನಾರ್ಮಲ್ ಪ್ರೋಟೀನ್ಸು ಯೂಸ್ ಟು ಪ್ರೈಮರಿ ಪ್ಯೂರಿಫೈ ಆ್ಯಂಡ್ ಪೊಟೆನ್ಸಿ ಆಫ್ ವ್ಯಾಕ್ಸಿನ್ ಆ್ಯಂಡ್ ಆ್ಯಂಟಿಸೀರಾ ರಿಸರ್ಚ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಮ್ಯುನೋಫ್ಲೋರೆಸೆನ್ಸ್. ಸೊ ಇದರಲ್ಲಿ ಆಲ್ಮೋಸ್ಟ್ ಸೇಮ್ ಆ್ಯಸ್ ಎಲೈಸಾನೇ ಬರುತ್ತೆ. ಬಟ್ ಇಮ್ಯುನೋಫ್ಲೋರೆಸೆನ್ಸ್ ಅಂದರೆ ಇಲ್ಲಿಗೆ ಎಲೈಸಾ ಎನ್ಸೈಮ್ ಕಾಂಜುಗೇಟ್ ರಿಪ್ಲೇಸ್ ಮಾಡಿಬಿಟ್ಟು ಫ್ಲೋರೆಸೆಂಟ್ ಡೈ ಯೂಸ್ ಮಾಡಿಕೊಂಡು ಅದನ್ನು ಲೇಬಲಿಂಗ್ ಆಗಿರೋ ಆ್ಯಂಟಿಬಾಡಿನ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಸೊ ಅಷ್ಟು ಸಿಂಪಲ್ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರಿನ್ಸಿಪಲ್ ನೋಡಿದರೆ ಫ್ಲೋರೆಸೆನ್ಸ್ ರೆಫರ್ಸ್ ಟು ದಿ ಹೈ ಎನರ್ಜಿ ಶಾರ್ಟ್ ವೇವ್ಲೆಂತ್ UV light ray fluorescence compound with sterners emitting a visible light on its low energy and longer value. ಫಸ್ಟ್ ಏನಿರುತ್ತೆ, ಫ್ಲೋರೆಸೆನ್ಸ್ ಆ್ಯಂಟಿಬಾಡಿ ಆ್ಯಂಟಿಜನ್ ಕಂಬೈನ್ ಆಗಬೇಕಾದ್ರೆ ಹೈ ಎನರ್ಜಿ ಶಾರ್ಟರ್ ವೇವ್ ಅಂತ ಇರುತ್ತೆ. UV ಲೈಟ್ನ ಪಾಸ್ ಆದಮೇಲೆ ಅದಕ್ಕೆ ಎಮಿಟಿಂಗ್ ಲೈಟ್ ಏನಾಗುತ್ತೆ ಅದನ್ನು ಕನ್ವರ್ಟ್ ಮಾಡುತ್ತೆ. ಸೊ ಅದನ್ನು ಲೈಟ್ನ ಲೋ ಎನರ್ಜಿ ಕನ್ವರ್ಟ್ ಮಾಡಿ ಲಾಂಗರ್ ವೇವ್ ಅಂತ ಮಾಡಿದಾಗ ವಿಸಿಬಲ್ ಕರೆಕ್ಟಾಗಿ ಮಾಡ್ಕೋತೀವಿ. ನೆಕ್ಸ್ಟ್ ಟೈಪ್ಸ್ ನೋಡಿದ್ರೆ 2 ಟೈಪ್ಸ್ ಬರುತ್ತೆ. ಒಂದು ಡೈರೆಕ್ಟ್ ಫ್ಲೋರೆಸೆನ್ಸ್ ಅಸೆ, ಇನ್ನೊಂದು ಇಂಡೈರೆಕ್ಟ್ ಇಮ್ಯುನೋಫ್ಲೋರೆಸೆನ್ಸ್ ಅಸೆ ಅಂತೇಳಿ. ಸೊ ಡೈರೆಕ್ಟಲ್ಲಿ ಏನಿಲ್ಲ, ಸೊ ಪೇಷಂಟ್ ಸ್ಯಾಂಪಲ್ ಫ್ಲೋರೆಸೆನ್ಸ್ ಲೇಬಲ್ ಆ್ಯಂಟಿಬಾಡಿ ಡೈರೆಕ್ಟ್ಲಿ ಬೈಂಡ್ಸ್ ವಿತ್ ದ ಆ್ಯಂಟಿಜನ್ ಪ್ರೆಸೆಂಟ್ ಆನ್ ಸೆಲ್ಸ್. ಸೊ ನಾವೇನು ಸ್ಯಾಂಪಲ್ ಕಂಟೈನಿಂಗ್ ಸೆಲ್ಸ್ ಇರುತ್ತೆ ಸರ್ಫೇಸ್ ಆ್ಯಂಟಿಜನ್ನ, ಸೊ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಸೊ ಪ್ರೈಮರಿ ಆ್ಯಂಟಿಬಾಡಿ ಸ್ಪೆಸಿಫಿಕ್ ಆಗಿ ಏನು ಆ್ಯಂಟಿಬಾಡಿ ಏನು ಫ್ಲೋರೆಸೆಂಟ್ ಆ್ಯಂಟಿಬಾಡಿ ಟ್ಯಾಗ್ಡ್ ಇರುತ್ತೆ ಅದನ್ನ ಹಾಕಿದಾಗ ಸೊ ಎರಡು ರಿಯಾಕ್ಷನ್ ಆಗಿ ಅದನ್ನು ನಾವು ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಸೊ ಇಲ್ಲಿದೆ. ಸೊ ಆ ಥರ ನೋಡಿದಾಗ ಅದು ಡೈರೆಕ್ಟು. ಇನ್ ಕೇಸ್ ಇಂಡೈರೆಕ್ಟ್ ಮೀನ್ಸ್ ಟೆಸ್ಟ್ ಆಫ್ ಸಿರಮ್ ಕಂಟೈನಿಂಗ್ ಪ್ರೈಮರಿ ಆ್ಯಂಟಿಬಾಡೀಸ್ ಫಸ್ಟು ಸ್ಲೈಡ್ಗೆ ಆ್ಯಡ್ ಮಾಡ್ತೀವಿ. ಸೊ ನಾನು ಆ್ಯಡ್ ಮಾಡಿಬಿಟ್ಟು ಸ್ಲೈಡ್ನ ವಾಶ್ ಮಾಡಿ ರಿಮೂವ್ ಅನ್ಬೌಂಡೆಡ್ ಆ್ಯಂಟಿಜನ್ಸ್ ಆ್ಯಂಟಿಬಾಡೀಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತು ಆ್ಯಂಟಿ ಹ್ಯೂಮನ್ ಆ್ಯಂಟಿಬಾಡಿ ಕಾಂಜುಗೇಟೆಡ್ ಫ್ಲೋರೆಸೆನ್ಸ್ ಡೈನ ಅದನ್ನ ಆ್ಯಡ್ ಮಾಡ್ತೀವಿ. ಮತ್ತು ಫಸ್ಟು ಪ್ರೈಮರಿ ಇದಾಯಿತು. ಸೊ ಡೈರೆಕ್ಟಲ್ಲಿ ಏನು ಮಾಡ್ತೀವಿ ಆ ಕೆಲಸ ಮಾಡ್ತೀವಿ. ಮತ್ತು ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಅಂದರೆ ಸ್ಲೈಡ್ನ ವಾಶ್ ಮಾಡಿಬಿಟ್ಟು ಮತ್ತು ಆ್ಯಂಟಿ ಹ್ಯೂಮನ್ ಆ್ಯಂಟಿಬಾಡಿ ಕಾಂಜುಗೇಟ್ ವಿತ್ ಫ್ಲೋರೆಸೆನ್ಸ್ ಡೈನ ಮತ್ತೆ ಆ್ಯಡ್ ಮಾಡಿದಾಗ ಸೊ ನಮಗೆ ಅದು ಇಂಡೈರೆಕ್ಟ್ ಆಗುತ್ತೆ. ಸೊ ಸ್ಲೈಡ್ ವಾಶ್ ಮಾಡಿ ಮತ್ತೆ ಅಂಡರ್ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಸೊ ಅಪ್ಲಿಕೇಶನ್ಸ್ ನೋಡಿದ್ರೆ ಡಿಟೆಕ್ಷನ್ ಆಟೋ ಆಂಟಿಬಾಡೀಸು ಲೈಕ್ ANA ಆಟೋನ್ಯೂಕ್ಲಿಯರ್ ಆಂಟಿಬಾಡಿ, ಡಿಟೆಕ್ಷನ್ ಆಫ್ ಮೈಕ್ರೋಬಿಯಲ್ ಆಂಟಿಜನ್ಸ್ ಲೈಕ್ ರೇಬೀಸು ಆರ್ ಕಾರ್ನಿಯಲ್ ಸ್ಮಿಯರ್. ನೆಕ್ಸ್ಟ್ ಡಿಟೆಕ್ಷನ್ ಆಫ್ ವೈರಲ್ ಆಂಟಿಜನ್ಸ್ ಇನ್ ಸೆಲ್ ಲೈನ್ಸ್ ಇನ್ಕ್ಯುಬೇಟೆಡ್ ವಿತ್ ಸ್ಪೆಸಿಮನ್. ಡಿಟೆಕ್ಷನ್ ಆಫ್ ಸೆಲ್ ಸರ್ಫೇಸ್ ಆಂಟಿಜನ್ನ ಡಿಟೆಕ್ಷನ್ ಮಾಡೋದಕ್ಕೆ ಬಳಸ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ ಟು ಡಿಟೆಕ್ಟ್ ದ antibody bound to cell antigen unlike the ELISA which is defect to the antigen antibody. ಸೊ ಅಷ್ಟು ಏನಿದ್ದಾವೆ ಇಮ್ಯುನಾಲಜಿ ಇದಾಯಿತು. ಸೊ ಜನರಲ್ ಪ್ರಾಪರ್ಟೀಸ್ ಆಫ್ ವೈರಸ್ ನೋಡೋದಾದರೆ ಎ ವೈರಸ್ ಈಸ್ ಎ ಸಬ್ ಮೈಕ್ರೋಸ್ಕೋಪಿಕ್ ಆಬ್ಲಿಗೇಟ್ ಇಂಟ್ರಾಸೆಲ್ಯುಲರ್ ಪ್ಯಾರಾಸೈಟ್. ಸೊ ಎ ವೈರಸ್ ಈಸ್ ಸಬ್ ಮೈಕ್ರೋಸ್ಕೋಪಿಕ್ ಆಬ್ಲಿಗೇಟ್ ಇಂಟ್ರಾಸೆಲ್ಯುಲರ್ ಪ್ಯಾರಾಸೈಟ್ ಕಂಟೈನ್ DNA ಆ್ಯಂಡ್ RNA ಬಟ್ ನೆವರ್ ಬೋತ್. ಸೊ DNA ಕಂಟೆಂಟ್ ಆಗಿರ್ಬೋದಿಲ್ಲ ಸಿಂಗಲ್ಲಾಗಿ, ಇಲ್ಲ RNA ಇರ್ಬೋದು. ಸೊ ಎರಡೂ ಕಂಟೆಂಟ್ ಮಾಡಿರಲಿಲ್ಲ, ಆಗಲಿ ಎನ್ವೆಲಪ್ ಇರುತ್ತೆ ಇಲ್ಲ ನಾನ್ ಎನ್ವೆಲಪ್ ಇರುತ್ತೆ ಆ ಥರ. ಸೊ ಓನ್ಲಿ ಇನ್ಸೈಡ್ ಲಿವಿಂಗ್ ಆರ್ಗನಿಸಮ್ ಇಟ್ ಕ್ಯಾನ್ ಮಲ್ಟಿಪ್ಲೈ.
ಸೊ ಲಿವಿಂಗ್ ಆರ್ಗನಿಸಮ್ಸ್ ಒಳಗಡೆ ಮಲ್ಟಿಪ್ಲೈ ಆಗೋಕ್ಕೆ ಸಾಧ್ಯ. ಸೊ ಅದ್ರ ಮಲ್ಟಿಪ್ಲಿಕೇಶನ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದನ್ನು ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಗ್ರೋ ಮಾಡೋಕ್ಕಾಗೋದಿಲ್ಲ. ಇನ್ನು ಡಿಫ್ರೆನ್ಸ್ ಫ್ರಮ್ ಬ್ಯಾಕ್ಟೀರಿಯಾದಿಂದ ಏನೇನು ಡಿಫ್ರೆನ್ಸ್ ವೈರಸ್ಗೆ ಅಂದರೆ ಸ್ಮಾಲೆಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದು ವೈರಸ್ಸು. ಸ್ಮಾಲೆಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸು ಪ್ಲಸ್ ಆಬ್ಲಿಗೇಟ್ ಇಂಟರ್ಸೆಲ್ಯುಲರ್ ಪ್ಯಾರಾಸೈಟ್ ಕೂಡ. ಸೊ ಕಂಟೈನಿಂಗ್ ಐದರ್ DNA or RNA, ನಾಟ್ ಬೋತ್. ಫಿಲ್ಟ್ರು, ಸೊ ಪಾಸಸ್ ಥ್ರೂ ಆ್ಯಂಡ್ ಬ್ಯಾಕ್ಟೀರಿಯಲ್ ಫಿಲ್ಟರ್ಸ್. ನಾವೇನಾದರೂ ಬ್ಯಾಕ್ಟೀರಿಯಲ್ ಫಿಲ್ಟರ್ ಮಾಡೋದಕ್ಕೆ ಕೆಲವೊಂದು ಇದನ್ನ ಯೂಸ್ ಮಾಡ್ತೀವಿ. ಆ ಥರ ಫಿಲ್ಟ್ರಲ್ಲಿ ಇದೆಲ್ಲ ಹಂಗೇ ಫಿಲ್ಟರ್ ಆಗ್ತಾನೆ ಹಂಗೆ ಎಸ್ಕೇಪ್ ಆಗಿಬಿಡುತ್ತೆ. ಸೊ ಇದನ್ನು ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಗ್ರೋ ಮಾಡೋದಕ್ಕೆ ಆಗೋದಿಲ್ಲ ವೈರಸ್ನ. ಸೊ ಲಿವಿಂಗ್ ಸೆಲ್ಸ್ ಅಥವಾ ಟಿಶ್ಯೂ ಕಲ್ಚರ್ ಎಂಬ್ರಿಯೋನೇಟೆಡ್ ಎಗ್ಸ್ ಅಂತ ಕಡೆ ಇದು ಕಲ್ಟಿವೇಷನ್ ಮಾಡ್ಕೋಬೋದು. ಮಲ್ಟಿಪ್ಲೈ ಬೈ ಕಾಂಪ್ಲೆಕ್ಸ್ ಮೆಥಡ್, ಲ್ಯಾಕ್ ಆಫ್ ಸೆಲ್ ವಾಲ್ ಅಂಡ್ ಸೆಲ್ ಮೆಂಬ್ರೇನ್ ಆರ್ಗಾನ್ಸ್. ಸೊ ನೋ ಎಂಜೈಮ್ಸ್ ಫಾರ್ ಪ್ರೋಟೀನ್ ಫಾರ್ ಸಿಂಥಸಿಸ್. ಇದು ಯಾವುದೇ ಎಂಜೈಮ್ಸ್ನ ಸಿಂಥಸಿಸ್ ಮಾಡೋದಿಲ್ಲ. ಅಫೆಕ್ಟೆಡ್ ಬೈ ಯಾವುದೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಬಯೋಟಿಕ್ಸ್ ಇದಕ್ಕೇನು ಅಫೆಕ್ಟ್ ಮಾಡೋಕ್ಕಾಗೋದಿಲ್ಲ ವೈರಸ್ಗೆ. ಬಿಕಾಸ್ ಅದಕ್ಕೆ ನಾವು ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಕೊಡಬೇಕು. ಆ್ಯಂಟಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟ್ ಕೊಟ್ಟರಿಂದ ಯೂಸ್ ಆಗುತ್ತೆ. ಇನ್ನು ಸೈಜ್ ಆಫ್ ವೈರಸ್ ನೋಡಿದಾದ್ರೆ ವೈರಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್, 20 to 400 ಮೈಕ್ರೋಮೀಟರ್ಸ್. ಸ್ಮಾಲೆಸ್ಟ್ ಬಂದುಬಿಟ್ಟು ಪಾರ್ವೋ ವೈರಸ್, ಅದು 20 ನ್ಯಾನೋಮೀಟರ್ ಇರುತ್ತೆ. ಲಾರ್ಜೆಸ್ಟ್ ಬಂದುಬಿಟ್ಟು ಫಾಕ್ಸೋ ವೈರಸ್, ಅದು 300 to 400 ನ್ಯಾನೋಮೀಟರ್ ಬರುತ್ತೆ. ಸೊ ಇದನ್ನು ಲೈಟ್ ಮೈಕ್ರೋಸ್ಕೋಪಲ್ಲಿ ನೋಡೋಕ್ಕಾಗೋದಿಲ್ಲ. ಎಕ್ಸಾಂಪಲ್ಸು ಸಾರ್ಸ್ ವೈರಸ್, HIV ವೈರಸ್, ಇನ್ಫ್ಲೂಯೆನ್ಸಾ, ಲೈಸೋಸೋಮ್, ಈಕೋಲೈ, RBC. ಸೊ ಎಷ್ಟು ಮೈನೂಟು ಅಂತೇಳಿ ವೈರಸ್. ನೆಕ್ಸ್ಟ್ ಮಾರ್ಫಾಲಜಿ ನೋಡ್ತಾರೆ. ನ್ಯೂಕ್ಲಿಕ್ ಆ್ಯಸಿಡ್ ಇರುತ್ತೆ, DNA, RNA, ಕ್ಯಾಪ್ಸಿಡ್ ಇರುತ್ತೆ. ಸೊ ಪ್ರೋಟೀನ್ ಕೋಟ್ ವಿತ್ ಮೇಡಪ್ ಆಫ್ ಕ್ಯಾಪ್ಸಮರಿಸಮ್, ಎನ್ವಲಪ್ ಆಫ್ ದಿ ಲಿಪಿಡ್ ಲೇಯರ್ ವಿತ್ ಸ್ಪ್ಲಿಟ್ಸ್. ಸೊ ಲಿಪಿಡ್ ಲೇಯರ್ ಇರುತ್ತೆ ಎನ್ವಲಪಲ್ಲಿ. ನ್ಯೂಕ್ಲಿಕ್ ಆ್ಯಸಿಡ್ ಪ್ಲಸ್ ಕ್ಯಾಪ್ಸಿಡ್ ನ್ಯೂಕ್ಲಿಯೋ ಕ್ಯಾಪ್ಸಿಡ್ ಆಗುತ್ತೆ. ಸೊ ಇದರಲ್ಲಿ ಅದರಲ್ಲೂ ಶೇಪ್ಸು ಎನ್ವಲಪ್ ಕೂಡ ಎಲಿಕಲ್ಲು ಮೋರ್ ಕಾಂಪ್ಲೆಕ್ಸ್ ಲೈಕ್ ಬ್ಯಾಕ್ಟೀರಿಯಾ ಈ ಥರ ಇರುತ್ತೆ, ಮೋರ್ ಕಾಂಪ್ಲೆಕ್ಸ್. ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ ನೋಡಿದರೆ ಐದರ್ DNA or RNA ಕಂಟೆಂಟ್ ಇರುತ್ತೆ. ಸೊ ಸಿಂಗಲ್ ಸ್ಟ್ಯಾಂಡರ್ಡ್ RNA ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಇರ್ಬೋದು. ಲೀನಿಯರ್ ಅಥವಾ ಸರ್ಕ್ಯುಲರ್ ಇರ್ಬೋದು, ಸೆಗ್ಮೆಂಟೆಡ್ ಅಥವಾ ನಾನ್ ಸೆಗ್ಮೆಂಟೆಡ್ ಈ ಥರ. ನೆಕ್ಸ್ಟ್ ಇನ್ನು ಶೇಪ್ ಆಫ್ ಸಿಮೆಂಟ್ರಿ ನೋಡಿದ್ರೆ ಐಕೋಸೆಟಲ್ ಶೇಪ್ ಇರುತ್ತೆ, ಕ್ಯೂಬಾಯ್ಡಲ್ ಶೇಪ್. ಎಕ್ಸಾಂಪಲ್ ಅಡಿನೋ ವೈರಸ್ ಥರ. ಎಲಿಕಲಿ ಅಂತ ನೋಡಿದ್ರೆ ಇನ್ಫ್ಲುಯೆನ್ಸಾ ವೈರಸ್ ಥರ. ದಿಸ್ ಇಸ್ ಎಲಿಕಲ್. ಸೊ ನೆಕ್ಸ್ಟ್ ನೋಡೋದಾದರೆ ಎಲಿಕಲೆ ಆಯಿತು. ಕಾಂಪ್ಲೆಕ್ಸ್ ನೋಡಿದ್ರೆ ಬ್ಯಾಕ್ಟೀರಿಯಲ್ ಕಾಂಪ್ಲೆಕ್ಸ್ಗೆ ಎಕ್ಸಾಂಪಲ್ ಇದು ಬ್ಯಾಕ್ಟೀರಿಯಲ್ ಎನ್ವಲಪ್ಪು. ಇನ್ನು ವೈರಸ್ ಆರ್ ಎನ್ವಲಪ್ ಕೂಡ ಅದರ ನಾನ್ ಎನ್ವಲಪ್ ಕೂಡ. ಸೊ ಡಿರೈವ್ ಫ್ರಮ್ ದಿ ಹೋಸ್ಟ್ ಸೆಲ್ ಮೆಂಬ್ರೇನ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಗ್ಲೈಕೋಪ್ರೋಟೀನ್ಸ್ ಲೈಕ್ನ ಅಟ್ಯಾಚ್ ಆಗಿರುತ್ತೆ, ಕೆಲವೊಂದು ಅಟ್ಯಾಚ್ ಆಗಿರಲ್ಲ. ಸೊ ಅದನ್ನು ಬಿಟ್ಟರೆ ಇನ್ನು ಗ್ರೋ ಇನ್ ಕಲ್ಟಿವೇಷನ್, ಕಾಂಟ್ ಗ್ರೋ ಇನ್ ಆರ್ಟಿಫಿಷಿಯಲ್ ಮೀಡಿಯಾ. ಇದನ್ನು ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಗ್ರೋ ಮಾಡೋದಕ್ಕಾಗೋದಿಲ್ಲ. ಒಂದು ರಿಕ್ವೈರ್ಡ್ ಸೆಲ್ ಕಲ್ಚರ್ ಬೇಕು ಅಥವಾ ಎಂಬ್ರಿಯೋನೇಟೆಡ್ ಎಗ್ ಬೇಕು, ಎಕ್ಸ್ಪೆರಿಮೆಂಟಲ್ ಅನಿಮಲ್ಸು ಈ ಥರ ಇದು ಮಾಡ್ಬೋದು. ಇನ್ನು ರಿಪ್ರೊಡಕ್ಷನ್ ಬೈ ಮಲ್ಟಿಪ್ಲಿಕೇಶನ್ ಬೈ ರಿಪ್ಲಿಕೇಶನ್ ಫೆನೋಟೈಪ್ ಬರುತ್ತೆ. ಸೊ ಅಡೇಷನ್ ಅಟ್ಯಾಚ್ಮೆಂಟ್ ಅದಾದಮೇಲೆ ಸೊ ರಿಪ್ಲಿಕೇಶನ್ಸ್, ಡೆವಲಪ್ಮೆಂಟ್ ಅಸೆಂಬ್ಲಿ ಅಂತೇಳಿ. ಇನ್ನು ಮೆಕ್ಯಾನಿಸಮ್ ಆಫ್ ಆಟೋ ಇಮ್ಯುನಿಟಿ. ಸೊ ಆಟೋ ಇಮ್ಯುನಿಟಿ ಮೆಕ್ಯಾನಿಸಮ್ ಅಂದರೆ ಆಟೋ ಇಮ್ಯುನಿಟಿ ಇಸ್ ಎ ಕಂಡೀಷನ್ಸ್ ಅವರ್ ಓನ್ ಬಾಡಿ ಸಿಸ್ಟಮ್ ಅಟ್ಯಾಕ್ ಬೈ ಓನ್ ಸೆಲ್ಸ್ ಟಿಶ್ಯೂ ಇಸ್ ಕನ್ಸಿಡರ್ ಆ್ಯಸ್ ಫಾರಿನ್ ಸೆಲ್ಸ್. ಸೊ ನಮ್ಮ ಬಾಡಿಲಿರ್ತಕ್ಕಂಥ ಓನ್ ಸೆಲ್ಸ್ಗೆ ನಮ್ಮ ಓನ್ ಇಮ್ಯುನಿಟಿ ಅಫೆಕ್ಟ್ ಮಾಡುತ್ತೆ. ಯಾಕೆಂದರೆ ಅದು ಹೊರಗಡೆ ಅಂತ ಅಂದ್ಕೊಂಡ್ಬಿಟ್ಟು ಫಾರಿನ್ ಆಂಟಿಜೆನ್ಸ್ ಇರ್ತಕ್ಕಂಥ. ಸೊ ಆ ಥರ ನಾರ್ಮಲಿ ಇಮ್ಯೂನ್ ಸಿಸ್ಟಮ್ ಏನು ಕೆಲಸ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ವೈರಸ್ಸಿಂದ ನಮಗೆ ಪ್ರೊಟೆಕ್ಟ್ ಮಾಡಬೇಕು. ಬಟ್ ಇಂಥ ಕಂಡೀಷನ್ ಆಟೋ ಇಮ್ಯುನಿಟಿ ಕಂಡೀಷನ್ಸಲ್ಲಿ ಲೂಸ್ ಸೆಲ್ಫ್ ಟಾಲರೆನ್ಸ್. ಸೊ ಸೆಲ್ಫ್ ಕಂಟ್ರೋಲ್ನ ಲೂಸ್ ಮಾಡ್ಕೊಂಡು ನಮ್ಮ ಬಾಡಿನ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಫ್ಯಾಕ್ಟರ್ಸ್ ಏನೇನು ಇನ್ಫ್ಲುಯೆನ್ಸ್ ಮಾಡುತ್ತಿದ್ದಕ್ಕೆ ಅಂದರೆ ಜೆನೆಟಿಕಲ್ ಫ್ಯಾಕ್ಟರ್ಸು, ಇನ್ಫೆಕ್ಷನ್ಸು, ಎನ್ವಿರಾನ್ಮೆಂಟಲ್ ಟ್ರಿಗರ್ಸು, ಹಾರ್ಮೋನಲ್ ಫ್ಯಾಕ್ಟರ್ಸು, ಲಾಸ್ ಆಫ್ ಇಮ್ಯೂನ್ ಟಾಲರೆನ್ಸ್. ಇದೆಲ್ಲ ಫ್ಯಾಕ್ಟರ್ಸು ಇನ್ಫ್ಲುಯೆನ್ಸ್ ಮಾಡುತ್ತೆ. ಜೆನೆಟಿಕ್, ಇನ್ಫೆಕ್ಷನ್, ಎನ್ವಿರಾನ್ಮೆಂಟಲ್, ಹಾರ್ಮೋನಲ್ ಫ್ಯಾಕ್ಟರ್ಸ್, ಲಾಸ್ ಆಫ್ ಇಮ್ಯೂನ್ ಟಾಲರೆನ್ಸ್. ನೆಕ್ಸ್ಟ್ ಇನ್ನು ಇಮ್ಯುನಾಲಜಿಕಲ್ ಟಾಲರೆನ್ಸ್ ನೋಡಿದಾಗ ಒಂದು 2 ಟೈಪ್ಸ್ ಬರುತ್ತೆ. ಒಂದು ಸೆಂಟ್ರಲ್ ಟಾಲರೆನ್ಸು, ಇನ್ನೊಂದು ಪೆರಿಫೆರಲ್ ಟಾಲರೆನ್ಸ್. ಸೊ ಅದರಲ್ಲಿ ಮೆಕ್ಯಾನಿಸಮ್ ನೋಡಿದ್ರೆ ಸೊ ಮೆಕ್ಯಾನಿಸಮಲ್ಲಿ ಇಮ್ಯುನಾಲಜಿಕಲ್ ಬ್ರೇಕ್ ಡೌನ್ ಆಫ್ ಇಮ್ಯುನಾಲಜಿಕಲ್ ಟಾಲರೆನ್ಸ್ ಏನಿರುತ್ತೆ ಅದು ಫಾಲೋಯಿಂಗ್ ಇನ್ಫೆಕ್ಷನ್ನ ಕಾಸ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಬ್ರೇಕ್ ಡೌನ್ ಆಫ್ ಟಿ ಸೆಲ್ ಎನರ್ಜಿ. ಸೊ ಅದು ಇನ್ಫೆಕ್ಷನ್ ಕಾಸ್ ಆದಮೇಲೆ ಇಮ್ಯೂನ್ ಟಾಲರೆನ್ಸ್ ಆದಮೇಲೆ ನೆಕ್ಸ್ಟ್ ಬ್ರೇಕ್ ಡೌನ್ ಆಫ್ ಟಿ ಸೆಲ್ಸ್ ಎನರ್ಜಿನೂ ಬ್ರೇಕ್ ಡೌನ್ ಮಾಡ್ಬಿಟ್ಟು ನಾರ್ಮಲಿ ಏನಾಗುತ್ತೆ ಡು ನಾಟ್ ಎಕ್ಸ್ಪ್ರೆಸ್ ಬೈ ಮಾಲಿಕ್ಯೂಲ್ಸ್. ಡ್ಯೂರಿಂಗ್ ಇನ್ಫ್ಲಮೇಷನ್ ಅಥವಾ ಟಿಶ್ಯೂ ಡ್ಯಾಮೇಜಲ್ಲಿ ಕೆಲವೊಂದು ಸೆಲ್ಸು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಟಿವೇಟ್ ಆಗಿತ್ತು ಸೆಲ್ಫ್ ರಿಯಾಕ್ಟಿವ್ ಟಿ ಸೆಲ್ಸ್ ಗೆಟ್ ಆ್ಯಕ್ಟಿವೇಟೆಡ್. ಸೊ ಆ ಟೈಮಲ್ಲಿ ಸೆಲ್ಫ್ ರಿಯಾಕ್ಟಿವ್ ಟಿ ಸೆಲ್ಸು ಕೆಲವೊಂದು ಆ್ಯಕ್ಟಿವೇಷನ್ ಆಗುತ್ತೆ. ಅದು ಆ್ಯಕ್ಟಿವೇಷನ್ ಆದಾಗ ಆವಾಗ ಬ್ರೇಕ್ ಡೌನ್ ಆಫ್ ಟಿ ಸೆಲ್ಸ್ ಎನರ್ಜಿ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಇನ್ನು ಫೇಲ್ಯೂರ್ ಆಫ್
ಆಟೋ ಇಮ್ಯುನಿಟಿ ಆ್ಯಂಡ್ ಕ್ಲಸ್ಟರ್ ಡಿಫ್ರೆನ್ಷಿಯೇಷನ್ ಅಂತ ನೋಡಿದ್ರೆ, ಸೊ ನಮ್ಮ ಬಾಡಿನಲ್ಲಿ ಕೆಲವೊಂದು ಸೆಲ್ಸ್ ಎಲ್ಲ ಪ್ರೊಡಕ್ಷನ್ ಆಗಿರುತ್ತೆ. ಅದರಲ್ಲಿ ಏನಾದರೂ ಡಿಫೆಕ್ಟಾಗಿ ಬಂದಂಥ ಸೆಲ್ಸು, ಲೈಕ್ ಕೆಲವೊಂದು ರೆಸೆಪ್ಟರ್ ಹೋಗಿರುತ್ತೆ, ಕೆಲವೊಂದು ಏನೋ ಇನಿಬಿಷನ್ ಬರುತ್ತೆ ಅಂಥ ಸೆಲ್ಸ್ ಎಲ್ಲ ಎಪಿಪ್ಟೋಸಿಸ್ ಅಂದರೆ ಸೆಲ್ಫು ಸತ್ತೋಗೋದಕ್ಕೆ ಹೋಗಬೇಕು. ಎಪಿಪ್ಟೋಸಿಸ್ ಅಂದರೆ ಅದು ಸೆಲ್ಫಾಗಿ ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಸೆಲ್ಸು ಏನಾದರೂ ಡಿಫೆಕ್ಟ್ ಬಂದರೆ ಅದು ನನಗೆ ಸಾಯಿಸ್ಬಿಡುತ್ತೆ. ಆ ಥರ ಎಪಿಪ್ಟೋಸಿಸ್ ಹೋಗ್ದಲೇ ಅದು ಹಂಗೇ ನಮ್ಮ ಬಾಡಿನಲ್ಲೇ ಇತ್ತು. ಅದೇ ಆ ಸೆಲ್ಸ್ಗೆ ಎಗೇನಿಸ್ಟಾಗಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆದಾಗ ಸೊ ಅದನ್ನು ಆಟೋ ಇಮ್ಯುನಿಟಿ ಕಾಸ್ ಮಾಡಿಬಿಡುತ್ತೆ. ಎಕ್ಸಾಂಪಲ್ ಅದಕ್ಕೆ ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟಸ್. ಸೊ ಫೇಲ್ಯೂರ್ ಆಫ್ ಟಾರ್ಗೆಟ್ ಸೆಲ್ಸ್. ಸೊ ಕೆಲವೊಂದು ಟಾರ್ಗೆಟ್ ಸೆಲ್ಸು ಫೇಲ್ ಆಗಿಬಿಡುತ್ತೆ. ಸೊ ರಿಯಾಕ್ಟಿವ್ ಟಿ ಸೆಲ್ಸ್. ಸೊ ಅದು ಕೂಡ ನಮಗೆ ಆಟೋ ಇಮ್ಯುನಿಟಿನ ಲೀಡ್ ಮಾಡುತ್ತೆ. ರಿಲೀಸ್ ಆಫ್ ಸಬ್ಸೆಸಿವ್ ಆ್ಯಂಟಿಜೆನ್ಸ್. ಇಂಜುರೀಸ್ ಟು ಎಕ್ಸ್ಪ್ರೆಸ್ ಹಿಡನ್ ಆ್ಯಂಟಿಜೆನ್ಸ್. ಸೊ ಕೆಲವೊಂದು ಹಿಡನ್ ಆ್ಯಂಟಿಜೆನ್ಸ್ ಸೆಲ್ಸ್ ಏನಿರುತ್ತೆ ಆ ಥರ ಪೋಸ್ಟ್ ವ್ಯಾಸೆಕ್ಟಮಿ ಆರ್ಥ್ರೈಟಿಸ್, ಯುರೆಥ್ರೈಟಿಸ್, ಪೋಸ್ಟ್ ಟ್ಯೂಮರಟಿಕ್ ಇಮ್ಯೂನ್ ರೆಸ್ಪಾನ್ಸ್, ಈ ಥರ ಕೆಲವು ಕಂಡೀಷನ್ಸಲ್ಲಿ ರಿಲೀಸ್ ಸಬ್ಸ್ಟ್ರೆಸಿವ್ ಆ್ಯಂಟಿಜೆನ್ಸ್ನ ಇದು ಮಾಡ್ತಾರೆ. ಇನ್ನು ಆಟೋ ಇಮ್ಯುನಿಟಿ ಫಾಲೋಯಿಂಗ್ ಇನ್ಫೆಕ್ಷನ್ಸಲ್ಲಿ ಮಾಲಿಕ್ಯುಲರ್ ಮಿಮಿಕ್ರಿ ಮಾಡುತ್ತೆ. ಮೈಕ್ರೋಬಿಯಲ್ ಆ್ಯಂಟಿಜನ್ ರಿಸೆಂಬಲ್ ಸೆಲ್ಫ್ ಆ್ಯಂಟಿಜೆನ್ಸ್. ಸೊ ಆಂಟಿಬಾಡಿ ಕ್ರಾಸ್ ರಿಯಾಕ್ಟ್ ವಿತ್ ಸೆಲ್ಫ್ ಟಿಶ್ಯೂ. ಆಂಟಿಬಾಡೀಸ್ ಏನಿರುತ್ತೆ ಅದು ಕ್ರಾಸ್ ರಿಯಾಕ್ಟ್ ಮಾಡಿ ಸೆಲ್ಫ್ ಟಿಶ್ಯೂಗೆ ಕ್ರಾಸ್ ರಿಯಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು ಸ್ಟ್ರೆಪ್ಟೋಕಾಕಲ್ ಎಮ್ ಪ್ರೋಟೀನ್ ಕ್ರಾಸ್ ರಿಯಾಕ್ಟ್ ವಿತ್ ಕಾರ್ಡಿಯಾಕ್ ಆ್ಯಂಟಿಜನ್ ಕಾಸಸ್ acute rheumatic arthritis. ಪಾಲಿಕ್ಲೋನಲ್ ಲಿಂಫ್ಯಾಟಿಕ್ ಆಕ್ಟಿವೇಷನ್ಸ್ ನೋಡೋದಾದ್ರೆ ಸೇಮ್ ಮೈಕ್ರೋಬಿಯಲ್ ಪ್ರೊಡ್ಯೂಸ್ ಬಿ ಆ್ಯಂಡ್ ಟಿ ಸೆಲ್ಸ್. ಸೇಮ್ ಮೈಕ್ರೋಬಿಯಲ್ ಏನಿರುತ್ತೆ ಟಿ ಆ್ಯಂಡ್ ಬಿ ಸೆಲ್ಸ್ನ ಪ್ರೊಡ್ಯೂಸ್ ಮಾಡಿ ನಾನ್ ಸ್ಪೆಸಿಫಿಕಲಿ ಲೀಡ್ ಟು ದಿ ಆಟೋ ಆಂಟಿಬಾಡೀಸ್. ಎಕ್ಸಾಂಪಲ್ ಎಪ್ಸ್ಟೈನ್ ಬಾರ್ ವೈರಸ್, HIV ವೈರಸ್. ಇನ್ನು ಎಪಿಟೋಪ್ ಸ್ಪ್ರೆಡ್ಡಿಂಗ್ ಇರ್ಬೋದು ಬೈ ಸ್ಟ್ಯಾಂಡರ್ಡ್ ಆಕ್ಟಿವೇಷನ್ ಆಫ್ ಟಿಶ್ಯೂ ಡ್ಯಾಮೇಜ್ ಮತ್ತು ಆಟೋ ಇಮ್ಯುನೋ ರಿಯಾಕ್ಷನ್ಸ್. ಸೊ ಇಷ್ಟು ಏನಿದೆ ಆಟೋ ಇಮ್ಯುನಿಟಿ ಮೆಕ್ಯಾನಿಸಮ್ಸು. ಸೊ ಅದಕ್ಕೆ ಡಯಾಗ್ರಾಮ್ಸ್ ಇದೆ, ಒಂದ್ಸಲ ಗೂಗಲಾಗಿ ಹಾಕಿ ನೋಡಿ, ಇಲ್ಲ ಲಾಸ್ಟಲ್ಲಿ ಹಾಕ್ತೀನಿ. ನೆಕ್ಸ್ಟು ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಇಟ್ ಈಸ್ ಎ ಬ್ಯಾಕ್ಟೀರಿಯೋಫೇಜ್ ಇಟ್ ಎ ವೈರಸ್. ಸೊ ಬೇಸಿಕಲಿ ಅದು ವೈರಸ್ ಬ್ಯಾಕ್ಟೀರಿಯೋಫೇಜ್ ಅಂದರೆ. ಸೊ ಅದೇನು ಮಾಡುತ್ತೆ ವೈರಸ್ ಅಂದರೆ ಓನ್ಲಿ ಇನ್ಫೆಕ್ಟ್ ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡಿಬಿಟ್ಟು ಅಲ್ಲೇ ಮಲ್ಟಿಪ್ಲಿಕೇಶನ್ ಆಗಿಬಿಡುತ್ತೆ. ಜನರಲ್ ಪ್ರಾಪರ್ಟೀಸ್ ನೋಡಿದ್ರೆ ಇನ್ಫೆಕ್ಟ್ ಓನ್ಲಿ ಬ್ಯಾಕ್ಟೀರಿಯಾ, ಆಬ್ಲಿಗೇಟ್ ಇಂಟ್ರಾಸೆಲ್ಯುಲರ್, ಕಂಟೈನ್ DNA or RNA, multiply inside the bacteria. So resistance of the antibacterial agents, antibodies, destroy the bacterial cells and lysis. Bacterial cells lysis ಮಾಡಿ ಇದು ಮಾಡುತ್ತೆ. ಇನ್ನು ಸ್ಟ್ರಕ್ಚರ್ ನೋಡಿದ್ರೆ ಬ್ಯಾಕ್ಟೀರಿಯಾಫೇಜ್ ಹೆಡ್ಡು, DNA ಮತ್ತು ನೆಕ್ಕು, ಕಾಲರು, ಶೀತು, ಬೇಸ್ ಪ್ಲೇಟು, ಟೇಲ್ ಫೈಬರ್ಸ್, ಇಷ್ಟು ಏನಿದ್ದಾವೆ ಪಾರ್ಟ್ಸು. ಅದರಲ್ಲಿ ಹೆಡ್ ಹೆಂಗೆ ಐಸೋಸೆಂಟ್ರಿಕಲ್ ಶೇಪಲ್ಲಿರುತ್ತೆ. ಕಂಟೈನ್ಸ್ ಡಬಲ್ ಸ್ಟ್ಯಾಂಡರ್ಡ್ DNA ಮತ್ತು ಪ್ರೊಟೆಕ್ಟ್ ಜೆನೆಟಿಕಲ್ ಮೆಟೀರಿಯಲ್ನ ಪ್ರೊಟೆಕ್ಟ್ ಮಾಡೋದು ಭಾಳ ಇದಾಗುತ್ತೆ. ಹೆಡ್ಡು ನೆಕ್ಕಲ್ಲಿ ಕನೆಕ್ಟ್ ವಿತ್ ನೆಕ್ ರೀಜನ್ ಏನಿರುತ್ತೆ ಅದು ಹೆಡ್ಡು ಮತ್ತು ಟೈಲ್ಗೆ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟು ಬೇಸ್ ಪ್ಲೇಟ್ ಇರುತ್ತೆ, ಅಟ್ಯಾಚ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್ಸ್ಗೆ ಅಟ್ಯಾಚ್ಮೆಂಟ್ ಆಗೋದಕ್ಕೆ ಬೇಸ್ ಪ್ಲೇಟ್ ಹೆಲ್ಪ್ ಮಾಡುತ್ತೆ. ಇನ್ನು ಟೈಲ್ ಫೈಬರ್ಸ್ ನೋಡಿದ್ರೆ ಅಟ್ಯಾಚ್ಮೆಂಟ್ ಟು ಸ್ಪೆಸಿಫಿಕ್ ಬ್ಯಾಕ್ಟೀರಿಯಲ್ ರೆಸೆಪ್ಟರ್ಸ್. ನೆಕ್ಸ್ಟು ಫೇಸಸ್ ನೋಡಿದ್ರೆ ಇನ್ನು ವಿರುಲೆಂಟ್ ಫೇಸ್ ಬರುತ್ತೆ, ಕಾಸಸ್ ಇಮಿಡಿಯೇಟ್ ಸೆಲ್ ಲೈಸಿಸ್ ಮತ್ತು ಫಾಲೋ ದ ಲೈಟಿಕ್ ಸೈಕಲ್. ನೆಕ್ಸ್ಟ್ ಟೆಂಪ್ರೇಚರ್ ಫೇಸ್ ಬರುತ್ತೆ. ಟೆಂಪ್ರೇಚರ್ ಫೇಸ್ ಡಲ್ ನಾಟ್ ಇಮಿಡಿಯೇಟ್ಲಿ ಏನು ಬ್ಯಾಕ್ಟೀರಿಯಾ ಇದು ಮಾಡೋದಿಲ್ಲ, ಬಟ್ ಫಾಲೋ ಲೈಸೋಜೆನಿಕ್ ಸೈಕಲ್ಸ್. ಸೊ ಇದರಲ್ಲಿ ಲೈಫ್ ಸೈಕಲ್ನ ಬ್ಯಾಕ್ಟೀರಿಯಾಫೇಜಲ್ಲಿ 2 ಫೇಸ್ ಬರುತ್ತೆ. ಒಂದು ಲೈಟಿಕ್ ಸೈಕಲ್, ಇನ್ನು ಲೈಸೋಜೆನಿಕ್ ಸೈಕಲ್. ಲೈಟಿಕ್ ಸೈಕಲಲ್ಲಿ ಅಟ್ಯಾಚ್ಮೆಂಟ್ ಆಫ್ ಇಂಜೆಕ್ಟ್ ವೈರಲ್ ಜೀನೋಮ್ ಇಂಟು ದಿ ಸೆಲ್ಸ್, ಡಿಗ್ರೇಡೇಷನ್ ಟು ಹೋಸ್ಟ್ ಜೀನೋಮ್, ರೆಪ್ಲಿಕೇಶನ್ ಆಫ್ ವೈರಲ್ ಜೀನೋಮ್ ಇಂಟು ಸಿಂಥಸಿಸ್ ಆಫ್ ವೈರಲ್ ಪ್ರೋಟೀನ್, ಅಸೆಂಬಲ್ ರಿಲೀಸ್ ನ್ಯೂ ವೈರಸ್. ಒಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟು ವೈರಲ್ ಜೀನೋಮು ಸೊ ಏನಿರುತ್ತೆ ಹೋಸ್ಟ್ ಸೆಲ್ಸ್ ಮೀನ್ಸ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಹೋಗಿ ಅಲ್ಲಿ ರಿಪ್ಲಿಕೇಶನ್ ಆಗಿ ಅಸೆಂಬಲ್ ಆಗಿ ಅಲ್ಲಿ ರಿಲೀಸ್ ಆಗಿಬಿಟ್ಟು ಸೊ ಟೋಟಲಿ ಬ್ಯಾಕ್ಟೀರಿಯಲ್ ಸೆಲ್ ಲೈಸಿಸ್ ಮಾಡಿ ನ್ಯೂ ವೈರಸ್ ಇದು ಮಾಡುತ್ತೆ. ಲೈಸೋಜೆನಿಕ್ ಸೈಕಲಲ್ಲಿ ಅಟ್ಯಾಚ್ಮೆಂಟ್ ಆ್ಯಂಡ್ ಪೆನಿಟ್ರೇಷನ್ ಫೇಸ್ ಆಫ್ ಪ್ರೋಟೀನ್ ಅಟ್ಯಾಚ್ಮೆಂಟ್ ಆಗಿ ಸೊ ಸೆಲ್ ಒಳಗಡೆ ಬ್ಯಾಕ್ಟೀರಿಯಲ್ ಸೆಲ್ಗೆ ಪೆನಿಟ್ರೇಷನ್ ಆಗಿ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಅದನ್ನು ಇಂಟಿಗ್ರೇಟ್ ಆಗೋದಕ್ಕೆ ಏನಂತೀವಿ ಪ್ರೋಫೇಸ್ ಅಂತೀವಿ. ಈ ಪ್ರೋಫೇಸ್ ಏನಿರುತ್ತೆ ಅದು ನಾರ್ಮಲಿ ಅಂಡರ್ಗೋಯಿಂಗ್ ಟು ಸ್ಟ್ರೆಸ್. ಪ್ರೋಫೇಸ್ ಎಂಟರ್ ಟು ದ ಲೈಟಿಕ್ ಸೈಕಲ್ಸ್. ಸೊ ಅಟ್ಯಾಚ್ಮೆಂಟು ಪೆನಿಟ್ರೇಷನ್ನು ಸೊ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ ಜೊತೆ ಫ್ಯೂಸ್ ಆಗಿಬಿಟ್ಟು ಪ್ರೋಫೇಸ್ ಆಗುತ್ತೆ. ಪ್ರೋಫೇಸಿಂದ ಡೈರೆಕ್ಟಾಗಿ ಲೈಟಿಕ್ ಸೈಕಲ್ಗೆ ಎಂಟ್ರಿ ಕೊಡುತ್ತೆ ಲೈಸೋಜೆನಿಕ್ಕಿಂದ. ಸಿಗ್ನಿಫಿಕೆನ್ಸು ಫೇಸ್ ಟೈಪಿಂಗು, ಫೇಸಿಂಗು, ಲೈಟಿಕ್ ಫೇಸು, ಎಮ್ ಫೇಸು, ಟೆಂಪ್ರೇಚರ್ ಫೇಸು, ಸಿಗ್ನಿಫಿಕೆನ್ಸು. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಟಿ ಆ್ಯಂಡ್ ಬಿ ಸೆಲ್ಸ್. ಸೊ ಟಿ ಸೆಲ್ಸ್ ಏನಿರುತ್ತೆ ಸೆಲ್ ಮೀಡಿಯೇಟೆಡ್, ಬಿ ಸೆಲ್ಸು ಹ್ಯೂಮರಲ್ ಮೀಡಿಯೇಟೆಡ್. ಸೊ ಟಿ ಸೆಲ್ಸು ಟಿ ಅಂತ ಬಂದರೆ ಥೈಮಸ್ಸು, ಬಿ ಸೆಲ್ಸು ಬೋನ್ ಮ್ಯಾರೋ. ನೆಕ್ಸ್ಟು ಟೈಪ್ಸ್ ಆಫ್ ಇಮ್ಯುನಿಟಿ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, ಹ್ಯೂಮರಲ್ ಇಮ್ಯುನಿಟಿ ಬರುತ್ತೆ. ಸೊ ಪರ್ಸೆಂಟೇಜ್ ಇನ್ ಬ್ಲಡ್ ಯಾವುದಾದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ನೋಡಿದ್ರೆ 70 to 80% ಇನ್ ಬ್ಲಡ್ಡಲ್ಲಿರುತ್ತೆ, 30 to 20% ಇದು ಬ್ಲಡ್ಡಲ್ಲಿರುತ್ತೆ ಬಿ ಸೆಲ್ಲು.
ಟಿ ಸೆಲ್ಸ್ ಮೇನ್ ಟೈಪ್ ಬಂದ್ಬಿಟ್ಟು ಹೆಲ್ಪರ್ ಟಿ ಸೆಲ್ಸು, ಟೈಟೋಸಾಕ್ಟರ್ ಟಿ ಸೆಲ್ಸು, ರೆಗ್ಯುಲೇಷನ್ ಟಿ ಸೆಲ್ಸ್ ಬರುತ್ತೆ. ಸೊ ಇದರಲ್ಲಿ ಪ್ಲಾಸ್ಮಾ ಇದು ಬಿ ಸೆಲ್ಸಲ್ಲಿ ಆದರೆ ಪ್ಲಾಸ್ಮಾ ಸೆಲ್ಸು, ಮೆಮೊರಿ ಬಿ ಸೆಲ್ಸ್ ಬರುತ್ತೆ. ಇನ್ನು ಅಬ್ಸಾರ್ಪ್ಷನ್ ನೋಡೋದಾದರೆ ಡು ನಾಟ್ ಪ್ರೊಡ್ಯೂಸ್, ಸೊ ಆಂಟಿಬಾಡೀಸ್ ಯಾವುದು ಪ್ರೊಡ್ಯೂಸ್ ಆಗೋದಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಬಿ ಸೆಲ್ಸ್ ಎಲ್ಲಾರು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ರೆಸೆಪ್ಟರ್ಸ್ ನೋಡಿದ್ರೆ ಟಿ ಸೆಲ್ ರೆಸೆಪ್ಟರ್ಸ್ ಇರುತ್ತೆ, ಇದರಲ್ಲಿ ಬಿ ಸೆಲ್ ರೆಸೆಪ್ಟರ್ಸ್ ಇರುತ್ತೆ. ಸರ್ಫೇಸು ಇಮ್ಯುನೋಗ್ಲೋಬುಲಿನ್ಸ್ ಬರುತ್ತೆ. ಆಂಟಿಜನ್ ರೆಕಗ್ನೈಸೇಷನ್ ನೋಡೋದಾದರೆ, ಸೊ ಇದು MHC ಕ್ಲಾಸಿಫಿಕೇಷನ್ ಇದ್ದರೆ ಮಾತ್ರ ಟಿ ಸೆಲ್ಸಲ್ಲಿ ಆಂಟಿಜನ್ ರೆಕಗ್ನೈಸ್ ಆಗಲ್ಲ, ಬಟ್ ಇದರಲ್ಲಿ ಡೈರೆಕ್ಟಾಗಿ ರೆಕಗ್ನೈಸ್ ಆಗುತ್ತೆ ಬಿ ಸೆಲ್ಸಲ್ಲಿ. ಇನ್ನು ಕಿಲ್ಲಿಂಗ್ ಆ್ಯಕ್ಷನ್ಸ್ ನೋಡಿದ್ರೆ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ ಡೈರೆಕ್ಟ್ಲಿ ಕಿಲ್ ಟು ದ ಇನ್ಫೆಕ್ಷನ್ ಸೆಲ್ಸ್. ಸೊ ಟಿ ಸೆಲ್ಸಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ ಸೆಲ್ಸ್ನ ಡೈರೆಕ್ಟಾಗಿ ಕಿಲ್ ಮಾಡುತ್ತೆ, ಬಟ್ ಇದರಲ್ಲಿ ಡು ನಾಟ್ ಡೈರೆಕ್ಟಾಗಿ ಕಿಲ್ ಮಾಡೋದಿಲ್ಲ. ರೋಲ್ ಆಫ್ ಇಮ್ಯುನಿಟಿ ನೋಡಿದ್ರೆ ರೆಗ್ಯುಲೇಟ್ ದ ಇಮ್ಯೂನ್ ರೆಸ್ಪಾನ್ಸ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಇದರಲ್ಲಿ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ರೆಗ್ಯುಲೇಷನ್ ಮೀನ್ಸ್ ಹೋಗೋದು, ಕಿಲ್ ಮಾಡೋದು, ಈ ಥರ ಡಿಸ್ಟ್ರಾಯ್ ಮಾಡೋದು, ಇನ್ಫೆಕ್ಷನ್ ಸೆಲ್ಸ್ ಅಂದರೆ ಡಿಸ್ಟ್ರಾಯ್ ಮಾಡುತ್ತೆ. ಬಟ್ ಬಿ ಸೆಲ್ಸಲ್ಲಿ ಅಲ್ಲಿದ್ದಲ್ಲಿಗೆ ಸಮಾಧಾನ ಮಾಡಿ ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಮೆಮೊರಿ ಎರಡರಲ್ಲೂ ಮೆಮೊರಿ ಇರುತ್ತೆ, ಟಿ ಸೆಲ್ ಮೆಮೊರಿ, ಬಿ ಸೆಲ್ ಮೆಮೊರಿ. ಲೈಫ್ ಸ್ಪ್ಯಾನ್ ಬಂದುಬಿಟ್ಟು ಟಿ ಸೆಲ್ದು ಲಾಂಗ್ ಡ್ಯೂರೇಷನ್ ಇರುತ್ತೆ, ಇದು ಶಾರ್ಟ್ ಡ್ಯೂರೇಷನ್ ಬರುತ್ತೆ. ಮೂಮೆಂಟ್ ಆಫ್ ಇನ್ಫೆಕ್ಷನ್ ಸೈಟು, ಸೊ ಮೂಮೆಂಟ್ ಟು ದ ಇನ್ಫೆಕ್ಷನ್ ಸೈಟ್ ಮೇನ್ಲಿ ಔಟ್ ವಯ ಆಂಟಿಬಾಡೀಸ್. ಸೊ ಇದು ಇನ್ಫೆಕ್ಷನ್ ಸೈಟ್ ಹೋಗಿ ಏನಿರುತ್ತೆ ಕೆಲಸ ಅದೇನು ನೋಡ್ಬಿಟ್ಟು ಟಿ ಸೆಲ್, ಬಟ್ ಇದಾರೆ ಸ್ಪೆಸಿಫಿಕ್ಕಾಗಿ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿ ಸ್ಟಿಮ್ಯುಲೇಟ್ ಮಾಡಿ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ. ಮಾರ್ಕರ್ ಬಂದುಬಿಟ್ಟು ಟಿ ಸೆಲ್ಗೆ CD3, CD4, CD8 ಬರುತ್ತೆ. ಸೊ ಬಿ ಸೆಲ್ಗೆ CD29, CD20 ಬರುತ್ತೆ. ಇನಿಬಿಟರಿ ಫ್ಯಾಕ್ಟರ್ಸ್ ನೋಡಿದ್ರೆ ರೆಗ್ಯುಲೇಟರಿ ಟಿ ಸೆಲ್ಸು, ಸಪ್ರೆಸ್ ಇಮ್ಯೂನ್ ರೆಸ್ಪಾನ್ಸು. ಸೊ ಬಿ ಸೆಲ್ಸಲ್ಲಿ ನೋ ಡೈರೆಕ್ಟ್ ಇನಿಬಿಟರ್ ರೋಲ್ ಯಾವುದೂ ಬರೋದಿಲ್ಲ. ಇನ್ನು HSV ಪ್ಯಾಥೋಜೆನಿಸಿಟಿ ಆ್ಯಂಡ್ ಲ್ಯಾಬ್ ಡಯಾಗ್ನೋಸಿಸ್. ಸೊ HSV is a large envelope double standard DNA virus belonging to the family of herpesviridae. ಸೊ HSV ಏನಿದೆ ಇದು DNA ವೈರಸ್ ಬೇಸಿಕಲಿ. ಸೊ RNA DNA ಮೇಜರಾಗಿ ಇವನ್ನೇ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಸೊ ಇದು DNA ವೈರಸ್ಸು. ಸೊ ಬಿಲಾಂಗಿಂಗ್ ಇನ್ ಟು ದಿ ಫ್ಯಾಮಿಲಿ ಆಫ್ herpesviridae. ಸೊ herpesviridae ಫ್ಯಾಮಿಲಿಯಲ್ಲಿ ಬಂದಿರುತ್ತೆ DNA ವೈರಸ್ಸು herpesviridae. ಎನ್ವೆಲಪ್ ಡಬಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಪ್ರೈಮರಿ ಇನ್ಫೆಕ್ಷನ್ ಫಾಲೋಡ್ ಬೈ ಲ್ಯಾಟೆಂಟ್ ಇನ್ಫೆಕ್ಷನ್ ಕಾಸ್ ಮಾಡೋದು. ಲ್ಯಾಟೆಂಟ್ ಸ್ಟೇಜ್ ಮೀನ್ಸ್ ಇನ್ಫೆಕ್ಷನ್ ಇದ್ರೂ ನಮಗೇನೋ ಅದರಿಂದ ಸಿಂಪ್ಟಮ್ಸ್ ಯಾವುದೂ ಇರೋದಿಲ್ಲ, ಆ ಥರ ಅದನ್ನು ಲ್ಯಾಟೆಂಟ್ ಫೇಸ್ ಅಂತ ನಾವು ಕರಿತೀವಿ. ಸೊ ಟೈಪ್ 1, ಟೈಪ್ 2 ಬರುತ್ತೆ ಹರ್ಪೀಸಲ್ಲಿ. ಒಂದು ಓರಲ್ ಹರ್ಪೀಸು, ಇನ್ನೊಂದು ಜೆನೆಟಲ್ ಹರ್ಪೀಸು. ಸೊ ಓರಲ್ ಹರ್ಪೀಸು ಎಬೋ ದ ವೆಸ್ಟ್, ಇದು ಬಿಲೋ ದ ವೆಸ್ಟ್. ಇನ್ನು ಮಾರ್ಫಾಲಜಿ ಆ್ಯಂಡ್ ಶೇಪ್ ನೋಡಿದ್ರೆ 150 to 200 ಮೈಕ್ರೋಮೀಟರ್ ಇರುತ್ತೆ. ಐಕೋಸೆಡ್ರಿಕಲ್ ಶೇಪ್ ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಂಗೆ ಈ ಥರ ಇದ್ದರೆ ಅದು ಐಕೋಸೆಡ್ರಿಕಲ್ ಶೇಪ್ ಅಂತ ಹೇಳಿ. ಸೊ ನೆಕ್ಸ್ಟ್ ಇನ್ನು ಸ್ಟ್ರಕ್ಚರ್ ಬಂದ್ಬಿಟ್ಟು ಡಬಲ್ ಸ್ಟ್ಯಾಂಡರ್ಡ್ DNA, ಐಕೋಸೆಡ್ರಿಕಲ್ ಶೇಪು, ಲೈಕೋಪ್ರೋಟೀನ್ಸ್ ಇರುತ್ತೆ, ಗ್ಲೈಕೋಪ್ರೋಟೀನ್ ಸ್ಪೈಕ್ಸ್ ಇರುತ್ತೆ. ಇದು ಗ್ಲೈಕೋಪ್ರೋಟೀನ್ ಸ್ಪೈಕ್ಸು. ಇನ್ನು ಪ್ರೋಟೀನ್ ಲೇಯರ್ ಬಿಟ್ಮೇಲೆ ಕ್ಯಾಪ್ಸಿಡ್ ಆ್ಯಂಡ್ ಎನ್ವೆಲಪ್ ಮತ್ತು ಇದ್ರ ಮಧ್ಯೆ ಪ್ರೋಟೀನ್ ಲೇಯರ್ ಇರುತ್ತೆ. ಸೊ ಇದು ಡಯಾಗ್ರಾಮ್. ಇನ್ನು ಕ್ಲಾಸಿಕಲ್ ನೋಡೋದಾದರೆ HSV 1 ಓರಲ್ ಹರ್ಪೀಸು, HSV 2 ಜೆನೆಟಿಕಲ್ ಹರ್ಪೀಸು. ಪ್ಯಾಥೋಜೆನಿಸಿಟಿ ನೋಡೋದಾದರೆ ಇನ್ಫೆಕ್ಟೆಡ್ ಬೈ ಹ್ಯೂಮನ್ಸ್, ಸೋರ್ಸ್ ಆಫ್ ಇನ್ಫೆಕ್ಷನಲ್ಲಿ ಸಲೈವಾ, ವೆಸ್ಕ್ಯುಲರ್ ಫ್ಲೂಯಿಡ್, ಜೆನೆಟಲ್ ಸೆಕ್ರಿಷನ್ಸಿಂದ ಬರ್ಬೋದು. ಇನ್ನು ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೋಡಿದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟು, ಸೆಕ್ಶುವಲ್ ಕಾಂಟ್ಯಾಕ್ಟು, ಪೆರಿನೇಟಲ್ ಟ್ರಾನ್ಸ್ಮಿಷನ್ ಆಗ್ಬೋದು, ಈ ಥರ ಟ್ರಾನ್ಸ್ಮಿಷನ್ ಬರುತ್ತೆ. ಪ್ಯಾಥೋಜೆನಿಸಿಟಿ ನೋಡಿದ್ರೆ ವೈರಸ್ ಎಂಟ್ರಿ ಥ್ರೂ ಔಟ್ ದ ಸ್ಕಿನ್ ಆ್ಯಂಡ್ ಮ್ಯೂಕೋಸಾ, ಲೋಕಲ್ ಮಲ್ಟಿಪ್ಲಿಕೇಶನ್ ಅಟ್ ದ ಸೈಟ್ ಆಫ್ ಎಂಟ್ರಿ. ಸೊ ಸ್ಕಿನ್ ಆ್ಯಂಡ್ ಮ್ಯೂಕೋಸಾಯಿಂದ ಎಂಟ್ರಿ ಆಗಿಬಿಟ್ಟು ಎಲ್ಲಿ ಇದಾಗಿರುತ್ತೋ ಅಲ್ಲಿನೇ ಇದು ಸ್ಪ್ರೆಡ್ ಆಗಿ ಅಲ್ಲಿಂದ ಇದೇನಾಗುತ್ತೆ ಸೆನ್ಸರಿ ನರ್ವ್ ಎಂಡಿಂಗ್ಸ್ಗೆ ಸ್ಪ್ರೆಡ್ ಆಗಿಬಿಟ್ಟು ಅಲ್ಲಿ ಲೇಸೆಂಟ್ ಸ್ಪಿರಿಟ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ಟ್ರೆಸಿಮಿಯಲ್ ಗಲ್ಗಿನಾನ್ ಇದನ್ನು ಮಾಡಿಕೊಂಡು ಮತ್ತು ಇನ್ನೊಂದು ಸೆಕ್ರಿನಲ್ ಗಲ್ಗಿನಾನ್ ಮಾಡಿಕೊಂಡು ನೆಕ್ಸ್ಟು ರಿಯಾಕ್ಟಿವೇಷನ್ ಡ್ಯೂರಿಂಗ್ ಸ್ಟ್ರೆಸ್, ಫೀವರ್ ಆ್ಯಂಡ್ ಇಮ್ಯುನೋಸಪ್ರೆಷನ್. ಸೊ ಯಾವಾಗೆಲ್ಲ ಒಟ್ಟು ಲ್ಯಾಟೆನ್ಸ್ ಎಕ್ಸ್ಪೆನ್ಸೇಷನ್ ಹೋಗ್ಬಿಟ್ಟು ಎಸ್ಟಾಬ್ಲಿಷ್ ಆಗಿ ಅಲ್ಲಿ ಒಂದು ಕಡೆ ಉಳ್ಕೊಂಡಿರುತ್ತೆ, ಯಾವಾಗೆಲ್ಲ ನಮ್ಮ ಬಾಡಿ ರಿಯಾಕ್ಟಿವ್ ಚೇಂಜಸ್ ಅಥವಾ ಇಮ್ಯೂನ್ ಸಪ್ರೆಸ್ ಆಗ್ತದೆ ಆವಾಗ ಅದು ಇದನ್ನು ಸ್ಟಾರ್ಟ್ ಮಾಡ್ಕೊಂಡು ಸಿಮ್ಟಮ್ಸ್. HSV 1 ಹರ್ಪೀಸ್ ಎನ್ಸೆಫಲೈಟಿಸ್ ಕಾಸ್ ಆಗುತ್ತೆ ಅಥವಾ ಕೋಲ್ಡ್ ಸೋರು. HSV 2 ಜೆನೆಟಿಕಲ್ ಹರ್ಪೀಸು, ನಿಯೋನಾಟಲ್ ಹರ್ಪೀಸ್ನ ಕಾಸ್ ಮಾಡುತ್ತೆ. ಲ್ಯಾಬ್ ಡಯಾಗ್ನೋಸಿಸ್ಗೆ ವೆಸ್ಕ್ಯುಲರ್ ಫ್ಲೂಯಿಡು, ಲೀಜನ್ ಸ್ಕ್ರೇಪಿಂಗ್ಸು, ಥ್ರೋಟ್ ಸ್ವ್ಯಾಬು, ಜೆನೆಟಿಕಲ್ ಸ್ವ್ಯಾಬು ಈ ಥರ ತಗೋತೀವಿ. ಡೈರೆಕ್ಟ್ ಮೈಕ್ರೋಸ್ಕೋಪಿನಲ್ಲಿ ಟಚಿಂಗ್ ಸ್ಮಿಯರ್ಸು. ಸೊ ಇದರಲ್ಲಿ ಸ್ಮಿಯರ್ಸಲ್ಲಿ ಒಂದು ಮಲ್ಟಿನ್ಯೂಕ್ಲಿಯೇಟೆಡ್ ಜಾಯಿಂಟ್ ಸೆಲ್ಸ್ನ ನೋಡ್ತೀವಿ, ಇಂಟರ್ಸೆಲ್ಯುಲರ್ ಇನ್ಕ್ಲೂಷನ್ ಬಾಡೀಸ್ನೂ ಕೂಡ ನೋಡ್ತೀವಿ. ಇನ್ನು ವೈರಸ್ ಸೈಟೋಲೇಷನ್ ಬಂದ್ಬಿಟ್ಟು ಟಿಶ್ಯೂ ಕಲ್ಚರ್, ವೀರೋ ಅಥವಾ HLA ಸೆಲ್ಸ್ ಕಲ್ಚರ್ ಮಾಡ್ತೀವಿ. ಸೈಟೋಪ್ಯಾಥಿಕ್ ಎಫೆಕ್ಟ್ಸ್ ಅಂದರೆ ಈಗ ಹೇಗೆ ಗ್ರೋ ಆಗಿದೆ ಅಂತ ನೋಡೋದಕ್ಕೆ ಸೆಲ್ ರೌಂಡಿಂಗು ಮತ್ತು ಬಲೂನಿಂಗ್ ಆಫ್ ಡಿಗ್ರೇಡೇಷನ್ನು, ಸೈನೆಟಿಕ್ ಫಾರ್ಮೇಷನ್ಸ್ ಈ ಥರ ಎಲ್ಲ ಆಗಿರುತ್ತೆ, ಅದನ್ನು ನೋಡ್ಕೊತೀವಿ. ನೆಕ್ಸ್ಟ್ ಆಂಟಿಜನ್ ಆಂಟಿಬಾಡಿ ಸಿರೋಲಜಿಕಲ್ ಟೆಸ್ಟ್ ಮುಖಾಂತರ ಮಾಡ್ತೀವಿ, ಎಲೈಸಾ.
ಫಾರ್ ಸ್ಪೆಸಿಫಿಕ್ IgM and IgG. ಮಾಲಿಕ್ಯುಲರ್ ಮೆಥಡ್ಸ್ ನೋಡಿದರೆ PCR ಸೆನ್ಸಿಟಿವ್ and specific, especially for encephalitis and neonatal herpes. ಪ್ರೊಫಿಲಾಕ್ಸಿಸ್ಗೆ ಜನರಲ್ ಮೆಜರ್ಸು, ಆರ್ಪಿ ಸಿಂಪ್ಲೆಕ್ಸ್ ವೈರಸ್ಗೆ ಯಾವುದನ್ನೇ ಇದಿಲ್ಲ, ವ್ಯಾಕ್ಸಿನೇಷನ್ ಇಲ್ಲ. ಟ್ರೀಟ್ಮೆಂಟ್ ಬಂದ್ಬಿಟ್ಟು ಆ್ಯಂಟಿವೈರಲ್ ಟ್ರೀಟ್ಮೆಂಟು, ವೆಸಕ್ಲೋವೇರ. ನೆಕ್ಸ್ಟು ಕಲ್ಟಿವೇಷನ್ ಮೆಥಡ್ಸ್ ಆಫ್ ವೈರಸ್. ಸೊ 5 ಮಾರ್ಕ್ಸ್ ಕ್ವಶನು. ಕಲ್ಟಿವೇಷನ್ ಮೆಥಡ್ಸ್ ಬಂದ್ಬಿಟ್ಟು ಆಬ್ಲಿಗೇಟ್ ಇಂಟ್ರೆಸ್ಟ್, ವೈರಸ್ ಇಸ್ ಆಬ್ಲಿಗೇಟ್ ಇಂಟ್ರೆಸ್ಟ್ ಅಲ್ಲಿ ಆಗಲೇ ನೋಡ್ದಂಗೆ ಇದನ್ನು ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಗ್ರೋ ಮಾಡೋದಕ್ಕಾಗೋದಿಲ್ಲ. ಸೊ ಇದನ್ನು ಗ್ರೋ ಮಾಡೋದಕ್ಕೆ ನಮ್ಗೆ ಮೆಥಡ್ಸ್ ಬೇಕು. ಒಂದು ಅನಿಮಲ್ ಇನಾಕ್ಯುಲೇಷನ್ನು, ಎರಡನೇದು ಎಂಬ್ರಿಯೋನೆಟಿಕ್ ಎಗ್ಗು, ಮೂರನೇ ಟಿಶ್ಯೂ ಕಲ್ಚರು, ನಾಲ್ಕನೇ ಸೆಲ್ ಲೈನ್ ಕಲ್ಚರು. ಸೊ ಮೆಜಾರಿಟಿ ಇಷ್ಟರಲ್ಲೇ ನಾವು ವೈರಸ್ ಐಸೋಲೇಷನ್ ಮಾಡೋಕ್ಕಾಗೋದು. ಸೊ ಒಂದು ಅನಿಮಲ್ ಇನಾಕ್ಯುಲೇಷನ್ ಸಕ್ಲಿಂಗ್ ಮೈಸು ಅಥವಾ ಗುನೈನ್ ಪಿಗ್ಸು, ರ್ಯಾಬಿಟ್ಸು, ಇಲಿ, ಮೊಲ, ಹಂದಿಗಳನ್ನ ಬಳಸ್ತೀವಿ. ಯೂಸ್ ಫಾರ್ ಹರ್ಬಿಸ್ ವೈರಸ್ ಆರ್ ಕೊಸಾಕಿ ವೈರಸ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೋಸ್ಟ್ ಕಾಮನ್ ಆಗಿ. ರೂಟ್ ಬಂದ್ಬಿಟ್ಟು ಇಂಟ್ರಾಸೆರೆಬ್ರಲ್ ಅಥವಾ ಇಂಟ್ರಾಪೆರಿಟೋನಿಯಲ್ ಮುಖಾಂತರ ಇದನ್ನ ನಾವು ಇಂಜೆಕ್ಟ್ ಮಾಡ್ತೀವಿ ಎಕ್ಸ್ಪೆರಿಮೆಂಟಲ್ ಅನಿಮಲ್ಸ್ಗೆ. ಎವಿಡೆನ್ಸ್ ಫಾರ್ ಗ್ರೋತ್, ಏನಾದರೂ ಗ್ರೋತ್ ಆಗಿದೆ ಅಂದರೆ ಡಿಸೀಸ್ ಕಾಸ್ ಆಗೋದಿರ್ಬೋದು, ಅಥವಾ ಏನು ಅನಿಮಲ್ ಡೆತ್ ಆಗೋದಿರ್ಬೋದು ವಿತಿನ್ ಇನ್ಕ್ಯುಬೇಷನ್ ಪೀರಿಯಡ್ ಅಥವಾ ಇನ್ಕ್ಯುಬೇಷನ್ ಆಫ್ಟರ್ ಇನ್ಕ್ಯುಬೇಷನ್ ಪೀರಿಯಡಲ್ಲಿ. ಇನ್ನು ವಿಸಿಬಲ್ ಲೀಷನ್ಸ್, ಏನಾದರೂ ಗಾಯ ಆ ಥರ ಏನಾದರೂ ಆಗುತ್ತೆ ಅಂತ ಗೊತ್ತಿದ್ರೆ ಆ ಥರ ಲೀಷನ್ಸ್ ಕಾಣಿಸೋದಿರ್ಬೋದು. ಡಿಸಡ್ವಾಂಟೇಜ್ ಬಂದ್ಬಿಟ್ಟು, ಸೊ ಏನಾದರೂ ಇದ್ದರೆ ಇಮ್ಯುನಿಟಿ ಬ್ಯಾಂಕ್ ಕೂಡ ಇಂಟರ್ಫಿಯರ್ ಆಗುತ್ತೆ. ಇದ್ರ ಜೊತೆಗೆ ಅನಿಮಲ್ ಮೇಬಿ ಆರಬಲ್ ಇನ್ ಲೇಟೆಂಟ್ ಏನೋ ವೈರಸ್ ಯಾವುದಾದ್ರು ಇದ್ದರೆ ಸೊ ಅನಿಮಲ್ ತುಂಬ ಸಫರ್ ಮಾಡೋಕ್ಕೆ. ಎಂಬ್ರಿಯೋನೇಟೆಡ್ ಎಗ್ ಇನಾಕ್ಯುಲೇಷನ್ಸ್ ನೋಡಿದರೆ ಇದು ಆ್ಯಕ್ಚುಲಿ 7 to 12 days ಓಲ್ಡ್ ಎಂಬ್ರಿಯೋನಿಕ್ ಎಗ್ ತೊಗೊಂಡು ಸೊ ಅದನ್ನು ನಾವು ಇದು ಮಾಡ್ತೀವಿ. ಅದರಲ್ಲಿ ಯೋಗ್ ಸ್ಯಾಕು, ಅಮೆನೋಟಿಕ್ ಕ್ಯಾವಿಟಿ, ಆಲ್ನೋಟಿಕ್ ಕ್ಯಾವಿಟಿ, ಕ್ಲೋರೋ ಆಲ್ನೋಟಿಕ್ ಮೆಂಬ್ರೇನ್ ಈ ಥರ ಬರುತ್ತೆ. ಸೊ ಅದರಲ್ಲಿ ಡಿಫ್ರೆಂಟ್ ಸೈಟಲ್ಲಿ ಡಿಫ್ರೆಂಟ್ ವೈರಸ್ನ ಗ್ರೋ ಮಾಡ್ತೀವಿ. ಅದರಲ್ಲಿ ಕೋರಿಯೋ ಅಲೋನೆಟಿಕ್ ಮೆಂಬ್ರೇನಲ್ಲಿ ವೆರಿಯೋಲಾ, ವೆಸ್ಟಿನೆಲ್ಲ. ಇನ್ನು ಅಲೋನೋಟಿಕ್ ಕ್ಯಾವಿಟಿನಲ್ಲಿ ಇನ್ಫ್ಲುಯೆನ್ಸಾ ಆ್ಯಂಡ್ ಫ್ಲಾರಾ ಮಿಕ್ಸೋ ವೈರಸ್ನ ಗ್ರೋ ಮಾಡೋದಕ್ಕೆ. ಇನ್ನು ಅಮೈನೋಟಿಕ್ ಸ್ಯಾಕಲ್ಲಿ ಪ್ರೈಮರಿ ಐಸೋಲೇಷನ್ ಆಫ್ ಇನ್ಫ್ಲುಯೆನ್ಸಾ ವೈರಸ್. ಇನ್ನು ಯೋಗ್ ಸ್ಯಾಕಲ್ಲಿ ನೋಡಿದ್ರೆ ಕ್ಲಮೈಡಿಯಾ ಆ್ಯಂಡ್ ರಿಕೆಟ್ಶಿಯಲ್ ವೈರಸ್ನ ಗ್ರೋ ಮಾಡೋದಕ್ಕೆ ಬಳಸ್ತೀವಿ. ಟಿಶ್ಯೂ ಕಲ್ಚರ್ ನೋಡಿದ್ರೆ ಆರ್ಗನ್ ಕಲ್ಚರ್ ಮಾಡ್ತೀವಿ. ಸ್ಮಾಲ್ ಬೈಟ್ ಆಫ್ ಆರ್ಗನ್ ತೊಗೊಂಡು ಗ್ರೋ ಮಾಡ್ತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಟೇಕ್ ಎ ರಿಂಗ್ ಫಾರ್ ಕೊರೋನಾ ವೈರಸ್. ಸೊ ಎಕ್ಸ್ಪ್ಯಾಂಡ್ ಆಫ್ ಕಲ್ಚರ್, ಅಟ್ಯಾಚ್ಮೆಂಟ್ ಆಫ್ ಟಿಶ್ಯೂ, ಅಡಿನೋ ವೈರಸ್ ಇಂಟು ಅಡಿನೋಸ್ ಟಿಶ್ಯೂ, ಅಡಿನೋ ಟಿಶ್ಯೂನಲ್ಲಿ ಅಡಿನೋ ವೈರಸ್ ಗ್ರೋ ಮಾಡ್ತೀವಿ. ಆ ಥರ ಸೆಲ್ ಕಲ್ಚರ್ ಬಂದು ಸಪ್ರೇಟಾಗಿ ಅದಕ್ಕೆ ಆ್ಯಂಟಿಬಾಡೀಸ್ ಇನಾಕ್ಯುಲೇಷನ್ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಗ್ರೋ ಮಾಡ್ಕೊತೀವಿ. ಟೈಪ್ಸ್ ಆಫ್ ಸೆಲ್ ಕಲ್ಚರ್ ನೋಡಿದ್ರೆ ಪ್ರೈಮರಿ ಸೆಲ್ಸ್ ಬರುತ್ತೆ, ಅದರಲ್ಲಿ ಲಿಮಿಟೆಡ್ ಗ್ರೋತು, ಯೂಸ್ ಫಾರ್ ವ್ಯಾಕ್ಸಿನ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಮಂಕಿ ಕಿಡ್ನಿ ಸೆಲ್ ಲೈನ್ಸ್ ಮೋಸ್ಟ್ ಕಾಮನ್. ಡಿಪ್ಲಾಯ್ಡ್ ಸೆಲ್ ಲೈನ್ಸಲ್ಲಿ ರಿಟೈನ್ ಒರಿಜಿನಲ್ ಕ್ರೋಮೋಸೋಮ್ಸ್ ಇರುತ್ತೆ, ಯೂಸ್ ಇಟ್ ಫಾರ್ ವ್ಯಾಕ್ಸಿನ್ಗೆ. ಹ್ಯೂಮನ್ ಫೈಬ್ರೋಬ್ಲಾಸ್ಟ್ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಸೆಲ್ ಲೈನ್ಸ್ ಬಂದ್ಬಿಟ್ಟು ಗ್ರೋ ಇಂಡೆಫಿನೆಟ್ಲಿ ಯಾವುದು ಬೇಕಾದ್ರೂ ಸೊ ಗ್ರೋ ಮಾಡ್ಬೋದು. ಎಕ್ಸಾಂಪಲ್ HLA ಸೆಲ್ ಲೈನ್ಸು, HEP2 ಸೆಲ್ ಲೈನ್ಸ್, KB ಸೆಲ್ ಲೈನ್ಸು, ವಿರಾ ಸೆಲ್ ಲೈನ್ಸ್. ಡಿಟೆಕ್ಷನ್ ವೈರಸ್ ಇನ್ ಗ್ರೋತ್, ಸೈಟೋಪಾಥಿಕ್ ಎಫೆಕ್ಟ್. ಸೊ ಮಾರ್ಫಾಲಜಿಕಲಿ ಚೇಂಜಸ್, ಸೊ ಸೆಲ್ಸ್ ಏನಿರುತ್ತೆ ನಾವು ಇನಾಕ್ಯುಲೇಷನ್ ಮಾಡಿರ್ತಕ್ಕಂಥದ್ದು ಮಾರ್ಫಾಲಜಿಕಲಿ ಚೇಂಜಸ್ ಆಗುತ್ತೆ. ಸೊ ಹರ್ಪೀಸ್ ಅದಾದರೆ ಫೋಕಲ್ ಡಿಗ್ರೇಡೇಷನ್. ಸೊ ಅಡಿನೋ ವೈರಸ್ ಅಲ್ಲ ಗ್ರೇವ್ ಲೈಕ್ ಕ್ರಸ್ಟರ್ಸು. ಸೊ ಆ ಥರ ಸೆಲ್ಸಲ್ಲೇ ಚೇಂಜಸ್ ಆಗೋದ್ರಿಂದ ಕಂಡುಹಿಡ್ಕೋಬೋದು. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾಸಿವ್ ಆ್ಯಂಡ್ ಆ್ಯಕ್ಟಿವ್ ಇಮ್ಯುನಿಟಿ. ಸೊ ಅದರಲ್ಲಿ ನೋಡೋದಾದರೆ ಸೊ ಆ್ಯಕ್ಟಿವ್ ಇಮ್ಯುನಿಟಿ ಬಂದ್ಬಿಟ್ಟು ಬಾಡಿ ಓನ್ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ. ಪ್ಯಾಸಿವ್ ಇಮ್ಯುನಿಟಿ ಬಂದ್ಬಿಟ್ಟು ಆ್ಯಂಟಿಬಯೋಟಿಕ್ಸು, ಇಮ್ಯುನೋಗ್ಲೋಬುಲಿನ್ಸ್ ಏನಾದ್ರು ತೊಗೊಳೋದು. ಸೊ ಸರ್ಫೇಸ್ ಆ್ಯಂಟಿಬಾಡೀಸು. ಸೊ ಇದು ಆ್ಯಕ್ಟಿವ್ ಇಮ್ಯುನಿಟಿನಲ್ಲಿ ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ, ಮೆಮೊರಿ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ಬಟ್ ಆ ಪ್ಯಾಸಿವ್ ಇಮ್ಯುನಿಟಿನಲ್ಲಿ ಡೈರೆಕ್ಟ್ ಆ್ಯಂಟಿಬಾಡೀಸ್ ಆ್ಯಕ್ಷನ್ ನ್ಯೂಟ್ರಲೈಸ್ ಮಾಡುತ್ತೆ ಆ್ಯಂಟಿಜನ್ಸ್. ಸೊ ಆ್ಯಕ್ಟಿವ್ ಇಮ್ಯುನಿಟಿ ಸ್ಲೋನಾಗಿ ಆ್ಯಕ್ಟ್ ಮಾಡುತ್ತೆ, ಲ್ಯಾಗ್ ಫೇಸ್ ಇರುತ್ತೆ. ಪ್ಯಾಸಿವ್ ಇಮ್ಯುನಿಟಿನಲ್ಲಿ ಯಾವುದೇ ಲ್ಯಾಗ್ ಫೇಸ್ ಇರೋದಿಲ್ಲ, ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡುತ್ತೆ. ಡ್ಯೂರೇಷನ್ ಬಂದ್ಬಿಟ್ಟು ಲಾಂಗ್ ಲಾಸ್ಟಿಂಗು ಆ್ಯಕ್ಟಿವ್ ಇಮ್ಯುನಿಟಿದು, ಇದು ಶಾರ್ಟ್ ಪೀರಿಯಡು. ಇಮ್ಯುನಾಲಜಿಕಲ್ ಮೆಮೊರಿ ಏನಿರುತ್ತೆ ಸೊ ಆ್ಯಕ್ಟಿವ್ ಇಮ್ಯುನಿಟಿಯಲ್ಲಿ ಪ್ರೆಸೆಂಟ್ ಇರುತ್ತೆ, ಪ್ಯಾಸಿವಲ್ಲಿ ಹೋಗಿರುತ್ತೆ, ಪ್ಯಾಸಿವಲ್ಲಿ ಯಾವುದೂ ಇರೋದಿಲ್ಲ. ನೆಕ್ಸ್ಟ್ ಸೆಕೆಂಡರಿ ರೆಸ್ಪಾನ್ಸು ಆ್ಯಕ್ಟಿವ್ ಇಮ್ಯುನಿಟಿಯಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ಇದರಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಬೂಸ್ಟರ್ ಎಫೆಕ್ಟಿವ್ ಆಗಿರುತ್ತೆ, ಬಟ್ ಇದರಲ್ಲಿ ಪ್ಯಾಸಿವ್ ಇಮ್ಯುನಿಟಿಯಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಸೊ ಸೆಲ್ಸ್ ಇನ್ವಾಲ್ವ್ B and T ಸೆಲ್ಸ್, ಆಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ಏನಿರುತ್ತೆ ಇದು ಆ್ಯಕ್ಟಿವ್ ಇಮ್ಯುನಿಟಿನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ B ಸೆಲ್ಸಲ್ಲಿ ಯಾವುದು ಇನ್ವಾಲ್ವ್ ಆಗಿರಲ್ಲ. ಸ್ಪೆಸಿಫಿಕಲಿ ಐ ಸ್ಪೀಷೀಸ್ ಅಡಾಪ್ಟಿವ್ ಆ್ಯಂಡ್ ಲಿಮಿಟೆಡ್ ಅಡಾಪ್ಟಬಿಲಿಟಿ ಸ್ಪೆಸಿಫಿಸಿಟಿ. ಇನ್ನು ಪ್ರೈಮರಿ ಟೈಪ್ಸ್ ರೆಸ್ಪಾನ್ಸ್ ಟೈಪ್ ನೋಡಿದರೆ ಸೊ ಆ್ಯಕ್ಟಿವ್ ಇಮ್ಯುನಿಟಿನಲ್ಲಿ ಪ್ರೈಮರಿ ಸೆಕೆಂಡರಿ ರೆಸ್ಪಾನ್ಸ್ ಇರುತ್ತೆ. ಸೊ ಇದರಲ್ಲಿ ಪ್ಯಾಸಿವ್ ಇಮ್ಯುನಿಟಿನಲ್ಲಿ ಓನ್ಲಿ ಇಮಿಡಿಯೇಟ್ ರೆಸ್ಪಾನ್ಸು, ಮತ್ತು ಏನೂ ರೆಸ್ಪಾನ್ಸ್ ಆಗೋದಿಲ್ಲ. ಸೊ ರಿಸ್ಕ್ ನೋಡೋದಾದರೆ ಯಾವುದ್ರಲ್ಲಿ ಏನೇನು ಆಗ್ಬೋದು ಅಂದರೆ ಸೊ ಆ್ಯಕ್ಟಿವ್ ಇಮ್ಯುನಿಟಿನಲ್ಲಿ ವ್ಯಾಕ್ಸಿನ್ಸ್ ತೊಗೊಳೋದ್ರಿಂದ ಮೈಲ್ಡ್ ಫೀವರ್, ಇನ್ಫ್ಲಮೇಷನ್ ಬರ್ಬೋದು ಆಫ್ಟರ್ ವ್ಯಾಕ್ಸಿನ್ನು. ಬಟ್ ಪ್ಯಾಸಿವ್ ಇಮ್ಯುನಿಟಿಯಿಂದ
ರಿಸ್ಕ್ ಇನ್ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಬರೋದಿರ್ಬೋದು ಅಥವಾ ಸೀರಮ್ ಸಿಕ್ನೆಸ್ ಬರೋದಿರ್ಬೋದು, ಈ ಥರ ರಿಸ್ಕ್ ಆಗ್ಬೋದು. ಟೈಪ್ಸ್ ಆಫ್ ನ್ಯಾಚುರಲ್ ಟೆಸ್ಟ್ ನೋಡಿದಾರೆ, ಇದರಲ್ಲಿ ನ್ಯಾಚುರಲ್ ಆರ್ಟಿಫಿಷಿಯಲ್ ಎರಡರಲ್ಲೂ ಬರುತ್ತೆ. ಸೊ ಆ್ಯಕ್ಟಿವಲ್ಲಿ ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂದರೆ ಇನ್ಫೆಕ್ಷನ್ಸ್ ಕಾಸ್ ಆಗಿ ಇದು ವಾಸಿ ಆಗೋದು ನ್ಯಾಚುರಲ್ ಬರುತ್ತೆ. ಆರ್ಟಿಫಿಷಿಯಲಲ್ಲಿ ವ್ಯಾಕ್ಸಿನ್ಸ್ ಬರುತ್ತೆ. ಎಕ್ಸಾಂಪಲ್ ಓರಲ್ ಪೋಲಿಯೋ ವ್ಯಾಕ್ಸಿನು, BCG ವ್ಯಾಕ್ಸಿನ್ ಫಾರ್ ಟ್ಯೂಬರ್ಕ್ಯುಲೋಸಿಸ್. ನೆಕ್ಸ್ಟ್ ಅದೇ ಪ್ಯಾಸಿವಲ್ ನ್ಯಾಚುರಲ್ ಅಂದರೆ ಸೊ ಪ್ರೈಮರಿ ಪ್ಲೇಸೆಂಟ್ IgG ಏನಿದೆ ಅದು ಪ್ಲೇಸೆಂಟ್ ಮುಖಾಂತರ ಕ್ರಾಸ್ ಆಗಿಬಿಟ್ಟು ಸೊ ಫೀಟಸ್ಗೆ ಇಮ್ಯುನಿಟಿ ಪ್ರೊವೈಡ್ ಮಾಡ್ತಕ್ಕಂಥದ್ದು, ಮತ್ತು IgG ಇನ್ ಮಿಲ್ಕಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಆರ್ಟಿಫಿಷಿಯಲ್ ಆದರೆ ಇಮ್ಯುನೋಗ್ಲೋಬುಲಿನ್ಸ್, ಎಕ್ಸಾಂಪಲ್ ರೇಬಿಸ್ ಇಮ್ಯುನೋಗ್ಲೋಬುಲಿನ್ಸ್. ಅಡ್ವಾಂಟೇಜಸ್ಸು ಆ್ಯಕ್ಟಿವ್ ಇಮ್ಯುನಿಟಿಯಲ್ಲಿ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಬಟ್ ಪ್ಯಾಸಿವ್ ಇಮ್ಯುನಿಟಿಯಲ್ಲಿ ಜಾಸ್ತಿ ದಿನ ಬರೋದಿಲ್ಲ, ಇಮ್ಮಿಡಿಯೇಟ್ ಲೈಫ್ ಸೇವಿಂಗ್. ಸೊ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಆ್ಯಕ್ಟಿವ್ ಇಮ್ಯುನಿಟಿ ಸ್ಲೋ ಡೆವಲಪ್ ಆಗುತ್ತೆ, ಬಟ್ ಇದರಲ್ಲಿ ಬೇಗನೆ ಡೆವಲಪ್ ಆಗುತ್ತೆ. ಅಪ್ಲಿಕೇಶನ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್, TT ವ್ಯಾಕ್ಸಿನೇಷನ್ಸು, ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ನ ಕೊಡ್ತೀವಿ. ಸೊ ಇಷ್ಟು ಏನಾದರೂ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸು. ಇನ್ನು ಲ್ಯಾಬ್ ಡಯಾಗ್ನೋಸಿಸ್ ಆಫ್ Epstein-Barr virus. Epstein-Barr virus is also DNA virus, double-stranded enveloped DNA virus, family belong Herpes viridae. Morphology. So 100 to 200 nanometer icohedral shape nucleocapsid. So double-stranded chain ಇರುತ್ತೆ. icohedral shapes, lipoprotein enveloped, glycoprotein spikes ಇರುತ್ತೆ. Tegments, protein layer between capsid and envelope ಅಲ್ಲಿ protein layer ಇರುತ್ತೆ. ಸೊ ಇದೇನಿದೆ ಡಯಾಗ್ರಾಮ್. envelope viral protein nucleic acids. ಕ್ಲಾಸಿಫಿಕೇಷನ್ಸ್ ನೋಡಿದ್ರೆ ಫ್ಯಾಮಿಲಿ ಆಫ್ Herpes viridae, ಸಬ್ ಫ್ಯಾಮಿಲಿ ಬಂದ್ಬಿಟ್ಟು ಗಾಮಾ Herpes viridae ಬರುತ್ತೆ. ಪ್ಯಾಥೋಜೆನಿಸಿಟಿ, ಸೋರ್ಸ್ ಆಫ್ ಇನ್ಫೆಕ್ಷನ್, ಇನ್ಫೆಕ್ಟೆಡ್ ಆಫ್ ಹ್ಯೂಮನ್ ಅಂಡ್ ಸಲೈವ. ಸೊ ಎಲ್ಲಿಂದ ಬರುತ್ತೆ ಅಂದರೆ EBV ಒಂದು ಹ್ಯೂಮನಿಂದ, ಇನ್ಫೆಕ್ಟೆಡ್ ಹ್ಯೂಮನಿಂದ ಸ್ಪ್ರೆಡ್ ಆಗೋದು, ಮೋಸ್ಟ್ ಕಾಮನ್ ಸಲೈವೆಯಿಂದ. ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮತ್ತು ಸಲೈವ. ಸೊ ಆಲ್ಸೋ ನೋನ್ ಆಸ್ ಇಟ್ ಇಸ್ ಕಿಸ್ಸಿಂಗ್ ಡಿಸೀಸ್. ಸೊ ಪ್ಯಾಥೋಜೆನಿಸಿಟಿ ನೋಡೋದಾದರೆ ವೈರಸ್ ಇನ್ಫೆಕ್ಷನ್ ವಯ ಎಂಟ್ರಿ ಆಫ್ ದಿ ಸೈಟು. ಸೊ ವೈರಸ್ಸು ಓರೋಫ್ಯಾರಿಂಗ್ಸ್ಗೆ ಇನ್ಫೆಕ್ಷನ್ ಆಗಿಬಿಟ್ಟು ಎಪಿಥೀಲಿಯಲ್ ಸೆಲ್ಸ್ ಏನಿರುತ್ತೆ ಅದನ್ನ ಇನ್ಫೆಕ್ಟ್ ಮಾಡುತ್ತೆ. ಅಲ್ಲಿಂದ ಬಿ ಲಿಂಫೋಸೈಟ್ಸು ಪ್ರಾಲಿಫರೇಷನ್ ಅಂದರೆ ಬಿ ಲಿಂಫೋಸೈಟು ಪ್ರೊಡ್ಯೂಸ್ ಆಗಿ ಅಲ್ಲಿ ಪ್ರಾಲಿಫರೇಷನ್ ಆಗಿ ಆ ಸೆಲ್ಸ್ನ ಇದು ಹೋಸ್ಟ್ ಇಮ್ಯೂನ್ ರೆಸ್ಪಾನ್ಸ್ನ ಎಟಿಪಿಕಲಿ ಲಿಂಫೋಸೈಟ್ನ ವೈರಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ಡ್ಯಾಮೇಜ್ ಮಾಡಿಬಿಡುತ್ತೆ, ಇನ್ಫೆಕ್ಷನ್ ಕಾಸ್ ಆಗುತ್ತೆ. ಕ್ಲಿನಿಕಲ್ ಫೀಚರ್ಸ್ ನೋಡ್ತಾಯಿದ್ರೆ ಫೀವರು, ಸೋರ್ ಥ್ರೋಟು, ಬಂಕಿಟ್ ಲಿಂಫೋಡಿನೋಮ ಮತ್ತು ನೆಸೋಫೆರಿಂಜಿಯಲ್ ಕಾರ್ಸಿನೋಮನ ಕೂಡ ಕಾಸ್ ಮಾಡುತ್ತೆ. ಸೊ ನೇಮ್ಡ್ರಿ ಆನ್ಕೋಜೆನಿಕ್ ವೈರಸ್ಗೆ ಎಕ್ಸಾಂಪಲ್ EBV ಕೂಡ ಒಂದು. ಲ್ಯಾಬ್ ಡಯಾಗ್ನೋಸಿಸ್ ನೋಡಿದ್ರೆ ಸ್ಪೆಸಿಮೆನ್ ಕಲೆಕ್ಷನ್ಸ್ ಏನೇನು ತೊಗೋತೀವಿ, ಬ್ಲಡ್ಡು, ಸೀರಮ್ಮು, ಥ್ರೋಟ್ ಸ್ವಾಬ್. ಮೆಟಲಾಜಿಕಲಲ್ಲಾದರೆ ಏನೇನು ಫೈಂಡಿಂಗ್ಸ್ ಇರುತ್ತೆ ಅಂದರೆ ಲಿಪೋಸೈಟೋಸಿಸ್, ಇನ್ಕ್ರೀಸನ್ ಆಫ್ WBCಸು, ಎಟಿಪಿಕಲ್ ಲಿಂಫೋಸೈಟ್ಸ್. ಸೊ ಕೆಲವೊಂದು ಅದು ಇದು ಮಿಸ್ ಆಗಿರ್ತಕ್ಕಂಥ ಲಿಂಫೋಸೈಟ್ಸ್ನ ನೋಡ್ತೀವಿ. ಎಕ್ಸಾಂಪಲ್ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರ್ತಕ್ಕಂಥವು, ಸೆಲ್ ಮೆಂಬ್ರೇನ್ ಆಬ್ಸೆಂಟ್ ಇರ್ತಕ್ಕಂಥವು, ಅಥವಾ ಸೈಟೋಪ್ಲಾಸಮ್ ಕಡಿಮೆ ಇರ್ತಕ್ಕಂಥವು, ಈ ಥರ. ಸಿರಾಲಜಿಕಲಿ ಅಪ್ಲಿಕೇಶನ್ಸ್ ನೋಡಿದ್ರೆ ಎಟ್ರೋಫೈಲ್ ಆಂಟಿಬಾಡಿ ಟೆಸ್ಟ್ ಮಾಡ್ತೀವಿ, ಪಾಲ್ಬಲೈನ್ ಟೆಸ್ಟ್ ಫಾರ್ EBV, ಸ್ಪೆಸಿಫಿಕ್ ಆಂಟಿಬಾಡಿ ಟೆಸ್ಟ್ ಮಾಡ್ಬೋದು, IgA ಮತ್ತು IgG ಅಂತೇಳಿ. ಇನ್ನು ವೈರಲ್ ಐಸೋಲೇಷನ್ ರೆಗ್ಯುಲರ್ ಮಾಡೋದಿಲ್ಲ, ಮಾಲಿಕ್ಯುಲರ್ ಮೆಥಡ್ಸು. ಸೊ EBVಗೆ DNA ಆ್ಯಂಡ್ ಇಮ್ಯೂನ್ ಕಾಂಪ್ರಮೈಸ್ಡ್ ಪೇಷೆಂಟ್ಗೆ ಮ್ಯಾಲಿಗ್ನೆನ್ಸಿ ಮಾನಿಟರ್ ಮಾಡೋದಕ್ಕೆ ಮಾಲಿಕ್ಯುಲರ್ ಮೆಥಡ್ಸ್ ಮಾಡ್ತೀವಿ. ಪ್ರೊಫೈಲಾಕ್ಸಿಸ್ ಜನರಲ್ ಮೆಜರ್ಸು, ವ್ಯಾಕ್ಸಿನ್ ಯಾವುದೂ ಇಲ್ಲ. ಟ್ರೀಟ್ಮೆಂಟು ಪರ್ಟಿಕ್ಯುಲರಾಗಿ ಯಾವುದೂ ಇಲ್ಲ, ಬಟ್ ಸಪರೇಟಿವ್ ಟು ಮ್ಯಾನೇಜ್ಮೆಂಟ್ ಮೀನ್ಸ್ ರೆಸ್ಟ್ ತೊಗೊಳೋದು, ನೀರು ಕುಡಿಯೋದು. ಸೊ ಈ ಥರ ಏನಿದೆ ಜನರಲ್ ಆ ಥರ ಮಾಡೋದು. ಸೊ ಇನ್ನು ಲಾಸ್ಟ್ 5 ಮಾರ್ಕ್ಸಿನ ಲಾಸ್ಟ್ ಕ್ವಶನು, ಟೈಪ್ಸ್ ಆಫ್ ಟೈಪ್ 4 hypersensitivity reaction. So type 4 hypersensitivity reaction is different from others because it is delayed type of hypersensitivity reaction. ಸೊ ಏನಾಗುತ್ತೆ ಅಂದರೆ ಆಫ್ಟರ್ ಇನ್ಫೆಕ್ಷನ್ ಏನಾಗುತ್ತೆ ರಿಯಾಕ್ಷನ್ ಆಗಿ 48 hours to 72 hours ಆದಮೇಲೆ ಇದು ನಮಗೆ ಅಪಿಯರ್ ಆಗೋದು. ಎಕ್ಸಾಂಪಲ್ ಯಾವುದು ಅಂದರೆ ಇದಕ್ಕೆ ಮಾಂಟಾಕ್ಸ್ ಟೆಸ್ಟ್, ಲೆಪ್ರೋಮೆನ್ ಟೆಸ್ಟು, ಇವೆಲ್ಲ ಇದಕ್ಕೆ ಎಕ್ಸಾಂಪಲ್. ಇನ್ನು ಮೆಕ್ಯಾನಿಸಮ್ ನೋಡಿದ್ರೆ ಇಂಟ್ರಾಸೆಲ್ಯುಲರ್ ಬ್ಯಾಕ್ಟೀರಿಯಾ ಏನಿರುತ್ತೆ, ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ ಬ್ಯಾಕ್ಟೀರಿಯಾ ಆ್ಯಂಟಿಜನ್ನ ಪ್ರೆಸೆಂಟ್ ಮಾಡಿಬಿಟ್ಟು CD4 ಮತ್ತು T4 ಹೆಲ್ಪರ್ T ಸೆಲ್ಸ್ ಎರಡು ರಿಯಾಕ್ಷನ್ ಮಾಡಿ ಸೊ ಕ್ಲಾಸ್ 2 MHCಗೆ ಇದು ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿಂದ ಅದು ಇಂಟರ್ಲೋಕಿನ್ಸ್ ಫ್ಯಾಕ್ಟರ್ಸ್ ಎಲ್ಲ ಇದು ಅಫೆಕ್ಟ್ ಮಾಡಿಕೊಂಡು ಆಕ್ಟಿವೇಟೆಡ್ ಬೈ ಮೈಕ್ರೋಫೇಜಸ್ ಆಕ್ಟಿವೇಟೆಡ್ ಆಗಿ ಟ್ಯೂಮರ್ ನೆಕ್ರೋಟಿಂಗ್ ಫ್ಯಾಕ್ಟರ್ಸು, ರೆಸೆಪ್ಟರ್ಸ್ ಎಲ್ಲ ಬೈಂಡ್ ಆಗಿ ಅಲ್ಲಿಂದ ಅದು ರಿಯಾಕ್ಷನ್ ಆಗಿ ಒಟ್ಟು ಅಲ್ಲಿ ವೀಲ್ ಆ್ಯಂಡ್ ಫ್ಲೇರ್ ಫಾರ್ಮೇಷನ್ ಇದರಲ್ಲೂ ಕೂಡ ಬರುತ್ತೆ. ಇನ್ನು ಸೆನ್ಸಿಟೈಸಿಂಗ್ ಫೇಸ್ ನೋಡಿದ್ರೆ ಅಕರ್ಸ್ 1 to 2 weeks ಆಫ್ಟರ್ ಆ್ಯಂಟಿಜನ್ ಎಕ್ಸ್ಪೋಸಿಂಗ್. ಸೊ 1 ವಾರದಿಂದ 2 ವಾರದವರೆಗೂ ಇದು ಟೈಮ್ ಇರುತ್ತೆ, ಅಟ್ಲಿವರೆಗೂ ಇದು ಆಗ್ಬೋದು. ಆ್ಯಂಟಿಜನ್ ಪ್ರೆಸೆಂಟೆಡ್ ಬೈ ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ವಯ MHC ಕ್ಲಾಸ್ 2 ಮೇಜರ್ ಹಿಸ್ಟೋಕಂಪ್ಯಾಟಬಿಲಿಟಿ ಕ್ಲಾಸ್ 2
into CD4 and helper T cells. So T cells become sensitized memory T cells. Effector phases sensitized T cells helper T cells into release cytokinase and release ಮಾಡುತ್ತೆ. Example interleukin factors 4, interleukins 2, tumor necrotic factors B, ಸೊ MLFA ಮತ್ತು ಮೇಜರ್ ರೋಲ್ ಇನ್ ಡಿಲೇ ಟೈಪ್ ಆಫ್ ಹೈಪರ್ ಸೆನ್ಸಿಟಿವಿಟಿ. ಯಾವುದಾದ್ರು ರೋಲ್ ಬರುತ್ತೆ ಅಂದರೆ ಪ್ರೊಟೆಕ್ಟಿವ್ ಇಮ್ಯೂನ್ ರೆಸ್ಪಾನ್ಸ್ ಟೈಪ್ 4 ಇಮ್ಯೂನ್ ರೆಸ್ಪಾನ್ಸ್ ಕಿಲ್ ದ ಇಂಟರ್ಸೆಲ್ಯುಲರ್ ಮೈಕ್ರೋಬ್ಸ್ ಎಕ್ಸಾಂಪಲ್ ಲೈಕ್ TB, activated macrophages and kill the germs, tissue damage into very little. Tissue damage response when the intercellular microbes escape into the macrophages released to the lysosomal enzyme. This causes non-specific tissue destructions. ಇದು ಏನಿದೆ ಕಾನಿಕ್ ಡಿಸೀಸ್ನ ಡಯಾಗ್ನೋಸಿಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಬಂದ್ಬಿಟ್ಟು ಹೈಪರ್ ಸೆನ್ಸಿಟಿವಿಟಿಗೆ ಇಂಟ್ರಾಸೆಲ್ಯುಲರ್ ಬ್ಯಾಕ್ಟೀರಿಯಾ ಲೈಕ್ ಲೆಪ್ರೆ, ಮೈಕೋಬಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಫಂಗೈಲ್ ಕ್ಯಾಂಡಿಡಾ, ಇನ್ನು ಕ್ರಿಪ್ಟೋಕೋಕಸ್ ನಿಯೋಫಾರ್ಮನ್ಸು. ಸೊ ಸ್ಕಿನ್ ಟೆಸ್ಟ್ ಫಾರ್ ಡೆಮಾನ್ಸ್ಟ್ರೇಟ್ ಡಿಲೇಟ್ ಟೈಪ್ ಹೈಪರ್ ಸೆನ್ಸಿಟಿವಿಟಿ, ಟ್ಯೂಬರ್ಕ್ಯುಲಿನ್ ಟೆಸ್ಟು, ಸೊ ಲೆಪ್ರೊಮೆನ್ ಟೆಸ್ಟು, ಆ್ಯಂಟ್ರೋಬೋರೆನ್ ಮಾಂಟಾಕ್ಸ್ ಟೆಸ್ಟು. ಅದು ಬೇಡ ಅಂದರೆ ಕಾಯಿನ್ಸ್ ಟೆಸ್ಟ್ ಬರುತ್ತೆ. ಇನ್ನು ಗ್ರಾನ್ಯುಲೋಮಾ ಫಾರ್ಮೇಷನ್ಸ್ ಆಗೋದಿರ್ಬೋದು, ಸೆಂಟರ್ ಎಫಿಥೆಲಿಯಲ್ ಸೆಲ್ಸ್, ಜಾಯಿಂಟ್ ಸೆಲ್ಸ್ ಸರೌಂಡಿಂಗ್ ಬೈ ದ ಲಿಂಫೋಸೈಟ್, ಪೆರಿಪೆರಲ್ ರಿಂಗ್ಸು, ಫೈಬ್ರೋಬ್ಲಾಸ್ಟ್, ಕನೆಕ್ಟಿವ್ ಟಿಶ್ಯೂ. ಸೊ ಟೋಟಲಿ ಏನು ಮಾಂಟಾಕ್ಸ್ ಕೊಟ್ಟಾಗ ರಿಯಾಕ್ಷನ್ಸ್ ಏನೇನು ಬರುತ್ತೆ ಅಷ್ಟೆಲ್ಲನೂ ಇದರಲ್ಲಿರುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.